ದೊಡ್ಡದಲ್ಲ ಬೀಳ್ದಲ್ಲಕ್ಕ ನಾನು ಯಾವ ದೊಡ್ಡಲ್ಲ ಕಣಕ ಅದು ದೊಡ್ಡ ಮಾತೇ ಬೇಡ ಏನು ಕಲ್ ಮೇಲೆ ಅಷ್ಟೇ ಕಣಕ ಕೆಳಗಿಳಿದನಕ ಕಾಲಂದ್ರೆ ಗಾಯ ತುಳಿತಾರೆ ನಾಲ್ಕು ಕಣಕ ಇವು ದೊಡ್ಡರಿವು ಇವು ಯಾರ ಬಗ್ಗೆ ಮಾತಾಡಲ್ಲ ಕೆಟ್ಟವನಿಲ್ಲ ಅಷ್ಟೇ ಇವು ದೊಡ್ಡವು ನಾಲ್ಕು ನಟ್ಟಿಂದನಾ ಸನ್ಮಾನ ಮಾಡ್ತೀವಿ ಈಗ ಫಸ್ಟ್ ಬಂದವ್ರಿಗೆ ಸನ್ಮಾನ ಮಾಡ್ತೀವಿ ಆನೆ ಮೇಲೆ ಕುಂಡಿಸ್ತೀವಿ ಇದೇ ಫಸ್ಟ್ ಬಂದಿರೋ ಏನು ಗೊತ್ತಿಲ್ಲ ಅಂದ್ರೆ ಮನೆ ಕಳಿಸ್ತೀವಿ ಹೆಲಿಕಾಪ್ಟರ್ಲ್ಲಿ ನಾಲ್ಕು ನಟಿ ತಿಪ್ಪೇಸ್ವಾಮಿ ಬಸ್ಸಲ್ಲಿ ಡ್ರೈವರ್ ಕ್ಲೀನರ್ ಅಮ್ಮ ನಾನು ತುಮಕೂರು ನೋಡಿ 100 ಭಾಳ ಊರು ನೋಡಿದೆ 18 ವರ್ಷ ಬಂದಾಗೆಲ್ಲ ಹಂಗೆ ಆಶೀರ್ವಾದ ಮಾಡಬೇಕು ಏನಿಲ್ಲಕ್ಕ ನಾವು ದೇವರ ಯಾವತ್ತೂ ಆಗಲ್ಲಕ್ಕ ಯಾವ ಊರಕ್ಕ ಚಿಕ್ಕಮೂರಾಗಿದ್ದೀರಾ ಹೌದಾ ಅಮ್ಮ ಚಿಕ್ಕಮೂರಾಗಿದ್ದೀರಾ ನೀ ಚಿಕ್ಕಮಗಳೂರ ಎಲ್ಲಿ ಚಿಕ್ಕಮೂರಾಗೆ ಹೌದ್ರಾ ನನ್ನ ತಂಗಿದಲ್ಲ ರಾಂಪುರ ಡಬಲ್ ಆದಾಗ ನಾನು KSRTC ಡ್ರೈವರ್ ನನಗೆ ಕೂಡ ಹಂಗಾರೆ ಏನಂತ ಬೇಡ್ಕೊಂಡಿದ್ದೆ ಹಾಂ ಗಂಡಾದ್ರೂ ಬೇಜಾರಾಗ್ತಾ ಹೆಣ್ಣಾದ್ರೂ ಬೇಜಾರಾಗ್ತಾ ಯಾವ ಊರು ತಂಗಿ ನೋಡಪ್ಪ ಹೆಣ್ಣಾಲಿ ಗಂಡಾಲಿ ಯಾವ್ದೊಂದು ಅಪ್ಪ ಅನ್ಲಿ ಎಷ್ಟು ಜನ ಮಕ್ಕಳಿಲ್ಲ ಎಷ್ಟೋ ಮಾತಾಡ್ತಿಲ್ಲ ಈಗ ಒಂದು ಕೆಲಸ ಮಾಡಿದ್ದು ಹೆಣ್ಣು ನಂಗೆ ಕೊಡು ನೆಕ್ಸ್ಟ್ ಒಂದು ಗಂಡ ಹಾಕ್ತೀನಿ ಹಂಗೆ ಮಾಡ್ತಿ ನಂಗೆ 2 ಗಂಡ ವ್ಯಕ್ತಿ ಮಾಡ್ಕೊಂಡು ತಗೊಂಡ ಯಾವ್ದಾದ್ರೇನು ಅಪ್ಪ ಅಂತ ಸಾಕಲ್ಲ ಧಾರವಾಡಗೆ ಬರಕೈಲಿ ಬಂದ್ರ ಇಲ್ಲ ಪೆಡಗಿರ ತಗೊಂಡ್ರ ನೋಡ ಅಣ್ಣ ಮನೆ ಬರಕೈಲಿ ಬಂದ ತಂಗಿ ನೀನ ಸಾತೀನಿ ನೋಡ್ತೀನಿ ಕುತ್ಕೊಳ್ಳಿ ಪ್ರಸಾದ ಮಕ್ಕಳಿಗೆ ಕೊಟ್ಟರೆ ಪ್ರಸಾದ ಬರೀ ಮಕ್ಕಳೇ ಕೊಡಿ ನಾವು ಮುಗುರು ಸಲ ಅವ್ರಿಗೆ ಕೊಡಿ ಬೇರೆ ಆಗಲ್ಲ ನೀನು ನಡೀತೀವಲ್ಲ ಮಕ್ಕಳಿಗೆ ಮಾತ್ರ ಯಾರ ಮಕ್ಕಳು ನೋಡಿ ಇವರಿಗೆ ಬುದ್ಧಿವಂತೆ ನೀವಿಸ್ಕೋರಿ ಮಕ್ಕಳನ್ನ ಏನ್ ಗೊತ್ತಾ ಬಹಳ ಬುದ್ಧಿವಂತಿದ್ದಾರೆ ಮಕ್ಕಳು ಅವ್ರು ಮಕ್ಕಳು ಕಳಿಸ್ತಾರೆ ಒಳ್ಳೆ ಬುದ್ಧಿವಂತರಲ್ಲ ಚಿಕ್ಕೋರೆ ಮಳೆ ಬಂದು ಅತ್ತ ಮಳೆ ಬರೋ ಹೋಗಲ್ಲ ಕುತ್ಕೋರಿ ತಗೊಳ್ಳಿ ತಿರ್ಸ್ತಾರ ಬೋರ್ಡ್ ಫೋಟೋ ಅಂತ ಫೋಟೋ ಕಂಡರ ಮನಿ ಪಟಾಕಿ ಹೊಡೆ ಯಾವ ಬಿಡ್ತೀವಿ ಹಚ್ಚಿ ಪಕ್ಕ ಮೇಲೆ ಯಾವ ಬಿಡ್ತೀವಿ ಅವು ಉದ್ದಾರ ಆಗ್ತೀವಿ ಅಲ್ವಾ ರೋಡಾಗ ಎಷ್ಟು ಬಾಟ್ಲಿ ಎಸಿತೀರಿ ರೋಡಾಗ ಹ್ಯಾಪಿ ನ್ಯೂ ಇಯರ್ ಅಂತೆ ಅಲ್ವಾ ಮನೆಗೆ ಅನ್ನ ಅಪ್ಪ ಅಮ್ಮಗೆ ಅನ್ನ ಹಾಕಿಲ್ಲ ಪರವಾಗಿಲ್ಲ ಎತ್ತಾಯ್ತು ಅನ್ನ ಹಾಕಿಲ್ಲ ಪರವಾಗಿಲ್ಲ ರೋಡಾಗೆಲ್ಲ ಬಾಟ್ಲಿ ಪೇಪರ್ ರಾತ್ರಿ 4 ಗಂಟೆ ಹೆಣ್ಮಕ್ಳು ಕೇಕ್ ಎಲ್ಲ ಕಟ್ಟಿಂಗು ಅಲ್ಲ ಇದೇ ಬುದ್ಧಿ 3 ಗಂಟೆಗೆ ರಂಗೋಲಿ ಬಿಡ್ರ ನೋಡ್ತೀನಿ ಆಗ್ಬೋದಾ ಇನ್ನೊಂದ್ಸರಿ ಹೇಳ್ತೀನಿ ಇಲ್ಲಿ ನಂಬಿಕೆ ನಡೆಯೋದೇ ನಿಮ್ಮ ನಂಬಿಕೆ ಮೇಲೆ ಎರಡನೇದು ತೀರ್ಥ ಮೂರನೇದು ನಿಮ್ಮ ಮನೆ ಗಡಿಯಾರಿಟ್ಟೆ ಕೊಟ್ಟಿರ್ಬೇಕು ಅಂಗಡಿಗಾಲಿ ಬೇಕರಿಗಾಲಿ ಬ್ಯೂಟಿ ಪಾರ್ಲರ್ ನಿಮ್ ವ್ಯವಹಾರ ಮಾಡೋ ಜಾಗ ಏನ್ ನಿಮ್ಮ ಒಟ್ಟು ಪಾಡಿ ಮಾಡ್ಕೊಂಡಿರ್ತೀರಿ ಚಿಕ್ಕರಾದ್ರೆ ಬಡವರಾದ್ರೆ ಫಂಕ್ಷನ್ ಅಂಗಡಿ ಚಿಕ್ಕರ್ ಹಾಕೊಳ್ಳಿ ಪರವಾಗಿಲ್ಲ ಅಡ್ಡಿ ಇಲ್ಲ ದೊಡ್ಡ ಅಂಗಡಿ ಒಂದು ಫೋಟೋ ಹಾಕೊಳ್ಳಿ ಗ್ಯಾಸ್ ಕಲೊಳಗೆ ಇಕ್ಬೇಡಿ ಬುಚ್ಚಿಕ್ಬೇಡಿ ಇಲ್ಲ ಕಾರ್ ಡಿಕ್ಕಿ ಒಳಗೆ ಇಕ್ಬೇಡಿ ನಿಂಬೆಹಣ್ಣು ಶಣಿಗ ಅಂತ ಕರೀತಾರೆ
ನಿಂಬೆಹಣ್ಣು ನೆವಳಿಸಿ ಕೊಯ್ಬೇಕು, ಇಲ್ಲ ಊಟ ಮಾಡಬೇಕು. ನಿಮ್ಮ ಅಂಗಡಿಗಳಲ್ಲಿ ನಮ್ಮ ಮಕ್ಕಳಿಗೆ ಕಾಣಂಗೆ ಬಂದು ಕಸ್ಟಮರ್ ಕಾಣಂಗೆ ಇಟ್ಕೊಳ್ಳಿ. ಬೆಳಿಗ್ಗೆ ಮುಟ್ಟಿ ವ್ಯಾಪಾರ ಮಾಡಿ, ನಿಮ್ಮ ಹೊಟ್ಟೆ ತುಂಬಲಿ. ಕಾರ್ಗಳು ಯಾವ್ದೇ ಇರಲಿ ಗೊತ್ತಿರುತ್ತೆ, ಬೈಕ್ಗಳು ಆಕ್ಸಿಡೆಂಟ್ ಆಗಬಾರ್ದು ಅಂದ್ರೆ ನಿನ್ನೆ ಒಂದು ವಿಡಿಯೋ ಹಾಕಿ ನೋಡಿ, ಸ್ಪಾಟ್ ಆಯ್ತಾನಂತೆ ಬಿಟ್ಟೋಯ್ದ್ರಂತೆ ಬದುಕೇನೆ ಕಾರಾಗ್ರೆ ಸ್ಟಿಕ್ಕರ್ ಕಡೆಯಿಂದ ಹೇಳ್ತಾರ ಅವ್ರು ಹೇಳೋದು ನಾನು ನಂಬೋದೇ ಇಲ್ಲ. ಆಯ್ತಾ? ಟಾಪಿಕ್ ಕಿತ್ತೋಯ್ತಂತೆ, ದಾವಣಗೆರೆ ಹಾಕಿ ಟಾಪಿಕ್ ಕಿತ್ತೋಯ್ತಂತೆ, ಗಂಡ ಹೆಂಡತಿ ಮಗುಗೆ ಏನೂ ಆಗಿಲ್ಲ. ಸ್ಟಿಕ್ಕರ್ ಕಿತ್ತೋ ಇಲ್ಲ, ಅವ್ರವ್ರ ನಂಬಿಕೆಗಳ ಮೇಲೆ ಡಿಪೆಂಡ್ ಆಗ್ತದೆ. ದಯವಿಟ್ಟು ಒಂದು ಸ್ಟಿಕ್ಕರ್ ಹಾಕೊಳ್ಳಿ, ಡಬಲ್ ಸೆಟ್ ಕೊಡ್ತಾರೆ, ಪವರ್ ಸ್ಟೇಷನ್ ಅಂತ ಹಾಕೊಳ್ಳಿ. ಒಳಗಿಂದ ಯಾವುದೇ ಈಗ ರಸ್ತೆ ಊಟ ಮಾಡ್ತೀರಿ, ಮಕ್ಳು ಇರ್ತಾರೆ, ಮರಿತಾರೆ, ಜಾಗ ಇರುತ್ತೆ ಗೊತ್ತಿಲ್ಲ. ಕಲ್ಲೇ ಮಣ್ಣೆ ದೇವರು ಅಂತ ನಾವು ಹಿಂದೂಗಳು ಅಂದಾಗ ದೇವರು ಇರ್ಬೋದೇನೋ ಗೊತ್ತಿಲ್ಲ, ಬರದೇ ಇರ್ಲಿ ಒಲಿಕೆ ಅಂತ. ಮುಂದೆ ಏನು ನೋಡ್ದಂಗಿರ್ಲಿ ಅಂತ 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ, ಹಾಕೊಳ್ಳಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗ್ತೀರಿ, ಕೆಟ್ಟವ್ರು ರೆಡಿ ಮಾಡ್ತೀರಿ. 50 ರೂಪಾಯಿ ಸ್ಟಿಕ್ಕರ್ ಹಿಂದೆ ಬಂದು ನೋಡ್ಬೇಡಿ, ಹಾಕೊಳ್ಳಿ. ಗ್ಲಾಸ್ ಮೇಲೆ ಹಾಕೊಳ್ಳಿ, 2 ಕಡೆ ಕಾಣಂಗೆ. ಒಳಗೆ ಯಾವ್ದು ದುಷ್ಟಶಕ್ತಿ ಬರದೇ ಇರ್ಲಿ ಅಂತ, ಹೊರಗೆ ಯಾವುದೇ ಕೆಟ್ಟದಲ್ಲಿ ಬೀಳದೇ ಇರ್ಲಿ ಅಂತ. ಒಂದೇ ಒಂದು ಸಣ್ಣ ಇನ್ನಂತೆ, ನಾನು ಡ್ರೈವರೇ, ಯಾವುದೇ ಹೆಣ್ಮಕ್ಳು ಒಂದು ಕಿವಿ ಹಾಕೊಳ್ಳಿ. ನಿಮ್ಮ ಮಕ್ಕಳಿದ್ರೆ ದಯವಿಟ್ಟು ಕಾರಿಂದ ಕೆಳಗಿಳಿದು ಯಾವ್ದೋ ಮರ್ಕಳ ಗೊತ್ತಿಲ್ಲ ಮರ್ಕಳ ಕೂತ್ಕೊಂಡು ಊಟ ಮಾಡ್ಬಿಡಿ. ಇದೊಂದು ನಾನು ನಿಮ್ಗೆ ಹೇಳ್ಬಲ್ಲೆ, ನನಗೆ ಅನುಭವ ಆದ್ರಿಂದ. ಕಾಲ ಕೂತ್ಕೊಂಡು ಊಟ ಮಾಡಿ, ಅಡ್ಡಿ ಇಲ್ಲ, ಡೋರ್ ತಕ್ಕೊಳ್ಳಿ, ಪರವಾಗಿಲ್ಲ. ಆಯ್ತಾ? 2 ಕಡೆ ಸ್ಟಿಕ್ಕರ್ ಕಣ ಹಾಕೊಳ್ಳಿ. ಬೈಕ್ಗಳು ಆಕ್ಸಿಡೆಂಟ್ ಆಗದೆ ಇರ್ಲಿ. 1ನೇ ಪೌಡ ನಂಬಿಕೆ, 2ನೇದು ತೀರ್ಥ, 3ನೇದು ಫೋಟೋ, 4ನೇದು ಅಂತರ. ಮಾಟ ಆಗಿದೆ, ಮಂತ್ರ ಆಗಿದೆ, ಯಾರೋ ಮಾಡಿಸಿದ್ರೆ, ಇಲ್ಲ ನೀವು ಮಾಡಿಸ್ಕೊಂಡಿದ್ರೆ, ಯಾರೋ ನಿಮ್ಗೆ ಕಿವಿ ಹೂವು ಇಕ್ಕಿದ್ರೆ, ನೀವು ಇಕ್ಕೊಂಡಿದ್ರೆ, ಒಂದ್ ವೇಳೆ ನಿಜವಾಗೂ ಆಗಿದ್ರೆ ತೀರ್ಥಕಾಯಿ ಅಂತ ಕರಿತೀವಿ ನಾವು, ಕಟ್ಲೆಕಾಯಿ ಅಂತ. ಕಂಡಾಗ ಮನೆ ಬಾಕ್ಲಿ ಕಟ್ಟಿ 1 ವರ್ಷ ಟೈಮ್ ಇರುತ್ತೆ ತೀರ್ಥಕಾಯಿ ಅಂತ. ಅರ್ಧವತಕ್ಕ ಫೋಟೋ, ಅರ್ಧವತಕ್ಕ ನಂಬಿಕೆ ನೀವಿರತಕ್ಕ. ನೆನಪಿರ್ಲಿ ನಿಮ್ಗೆ, 1 ನಂಬಿಕೆ, 2 ಫೋಟೋ, 3 ಅಂತರ, 4 ಕಟ್ಲೆಕಾಯಿ. ಸಾಧ್ಯವಾದ್ರೆ ಶೇರ್ ಮಾಡಿ. ಶ್ರೀಕ್ಷೇತ್ರ ದುರ್ಗಾಸನ ಪೇಜ್ ಎಷ್ಟೋ ಪುಣ್ಯಾತ್ಮರು ನಮ್ಗೆ ಇವತ್ತು ಹೊಟ್ಟೆ ತುಂಬಿಸ್ತಾವ್ರೆ. ಶೇರ್ ಮಾಡಿ, ಫೋಟೋ ಹಾಕಿ. ಯಾರ್ಯಾರು ಪುಣ್ಯಾತ್ಮರು ನಂಗೆ ಗೊತ್ತೇ ಇಲ್ಲ. ಆಯ್ತಾ? ಕಾಣುತ್ತಾ? ಒಂದ್ಸರಿ ಇವತ್ತು ಅಕ್ಕಿ ತಂದವರಿಗೆ ಮತ್ತೆ ಅಕ್ಕ ಒಂದು ಹೆಣ್ಮಗಳು ಅಕ್ಕಿ ತಗೊಂಬತ್ತಾಳೆ. ನಿಮ್ ಕೈ ಇದ್ರೆ ಮಂಚ್ಬಿಡ್ತೇವೆ ಒಂದ್ಸರಿ. ಯಾರು ಅಕ್ಕಿ ತಂದಿರಿ, ದುಡ್ಡು ಹಾಕಿರಿ, ಬೆಲ್ಲ ಹಾಕಿರಿ. ಸೌಂಡ್ ಇಲ್ಲಿ ಜೋರ ಕೇಳಲ್ಲ, ಯಾಕೆಂದ್ರೆ ಗೊತ್ತಾ, 500 ರೂಪಾಯಿ ದುಡ್ಡು ಬಿರಿಯಾನಿ ಅಂದ್ರೆ ತಕ್ಕಷ್ಟು ಸೌಂಡ್, ಆರ್ಕೆಸ್ಟ್ರಾ ಅಂತ ಸಾಕು, ಅದೇ ಸೌಂಡ್ ಕೇಳುತ್ತೆ ಅಲ್ವಾ? ಸಿನಿಮಾ ಥಿಯೇಟರ್ ಮುಂದೆ ಎಲ್ಲ ಕೇಳುತ್ತೆ. ಅವ್ರು ಫಾರಿನ್ ಟ್ರಿಪ್ ಹೊಡಿತಾರ ಮಕ್ಕಳು ಅವರೆಲ್ಲ. ನೀವು ಅವ್ರ ನಿಮ್ ಮನೆಗಳೆಲ್ಲ ಬರ್ದು ಮಾಡ್ಕೊಂಡು ಕೂಗಾಡ್ತಾ ಇರ್ತೀನಿ ಅಲ್ವಾ? ಅವರೆಲ್ಲ ಇರ್ತಾರೆ. ನಿಮ್ ಮನೆ ಬಗ್ಗೆ ನೋಡ್ಕೊಳ್ಳಿ. ಒಂದ್ಸರಿ. ಇನ್ನೊಂದ್ಸರಿ ದಯವಿಟ್ಟು ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೀವೆಲ್ಲ ಬರ್ಲಿಕ್ಕೆ ಕಾಣೋ ಅಂತ ಪುಣ್ಯಾತ್ಮರು ಯಾರಿದ್ದೀರಿ, ನಾನು ಯೂಟ್ಯೂಬ್ ಫೇಸ್ಬುಕ್ ಅನ್ನ ಹಾಕಂತಾರೆ ಯಾರಿದ್ದೀರಿ, ಅಕ್ಕಿ ಯಾರು ತಂದು ಕೊಟ್ಟಿರಿ, ಬೆಲ್ಲ ಯಾರು ತಂದು ಕೊಟ್ಟಿರಿ, ಸೀರೆ ಯಾರು ತಂದು ಕೊಟ್ಟಿರಿ, 100 ರೂಪಾಯಿ ದುಡ್ಡು ಯಾರು ಹಾಕಿರಿ, ಕಾಣಿಕೆ ಡಬ್ಬೆ ನಿಮ್ಗೆಲ್ಲ ಒಂದ್ಸರಿ ದೇವಸ್ಥಾನ ವತಿಯಿಂದ ಜೋರ ಒಂದ್ಸರಿ ನಿಂತಿರಾ ಆಗ್ಬೋದಾ? ಕೊಡ್ಲಾ ಪ್ರಸಾದ? ಇದೊಂದು ರಿಕ್ವೆಸ್ಟ್ ಅಷ್ಟೇ, ಯಾರು ಇಲ್ಲಿ ಖಾಲಿ ಬೀಳ್ಬೇಡಿ. ಅನ್ನ ಕೊಟ್ಟು ಖಾಲಿ ಬಿಟ್ಟು ದೊಡ್ಡಷ್ಟು ಏನಿಲ್ಲ. ನೀವು ಕೂಡ ನಾವು ತಿಂತಾರದು. ದಯವಿಟ್ಟು ನೀವು ಕ್ಯೂವಲ್ ಬನ್ನಿ ಅಪ್ಪ, ಅಲ್ಲಿಂದ ಕ್ಯೂವಲ್ ಬನ್ನಿ. ಎದುರುಗಡೆ ಬೇಡ ಆಯ್ತಾ? ನಾವು ಬೈಯೋದು ಬೇಡ, ಬೈತಾರ ಬೇಡ. ಕ್ಯೂವಲ್ ಬನ್ನಿ. ಯಾರಿಗೆ ಬೇಕಾದ ಪ್ರಸಾದ ಇಸ್ಕೊಳ್ಳಿ, ಬೇಡ ಅಂತ ಲೆಫ್ಟ್ ಹೋಗ್ಬೇಡಿ. ನಿಮಗೆ ರಿಕ್ವೆಸ್ಟ್. ಮಕ್ಕಳಿಗೆ ನಾವು ಪ್ರಸಾದ ಕೊಡಲ್ಲ, ಪ್ಲೇಟ್ ಕೊಡಲ್ಲ, ನೀವು ತಿನ್ಸ್ಬೇಕು. ಬಾಬಾ ಸಾಫ್ ಮಾಡಿ ತಿನ್ಸಿ. ಯಾಕಂದ್ರೆ 2 ರೂಪಾಯಿ ದುಡ್ಡು ವೇಸ್ಟ್. 1000 ಕಾಯಿಸಲ್ಲ ನಮ್ಮಪ್ಪ 2 ರೂಪಾಯಿ. ಹಣ ಬೇಡ, ಹಣ ಬೇಡ. ಮಕ್ಕಳೇ ದೇವ್ರಣ ಯಾಕೋ ಇಂಥ ಬುದ್ಧಿ ಕಳ್ಸಿದ್ವಿ, ಯಾವ ಬುದ್ಧಿ? ಏನಾಯ್ತು? ಯಾಕೆ ಹಿಂಗೆ ಕಿವಿ ಹಿಂಗೆ ಬಿಡ್ಕೊಂಬಂದಿರ? ಹಾಕಿ ಟೋಪಿ ಹಾಕಿ. ಯಾವ ಊರು ನಿಮ್ಮದು? ಚಾಯ ಸಾರ ಕೊಡಲಿ ಹೇಳ್ತೀನಂತ ಕೂತ್ಕೊಂಡು ಅಲ್ಲಿ ಬೆಚ್ಚಿಗೆ. ಬೈಲ್ ಪಾಪ ಕಿವಿ ಕಟ್ಟು, ಕಿವಿ ಹಾಕೋ, ಕೂತಿರ್ ಮಗಳು ಅಲ್ಲೇ ಪ್ರಸಾದ ಕೊಡ್ತೀನಂತೆ ಕೂತ್ಕೊಂಡು. ಅರ್ಜೆಂಟ್ ಮಾಡಬೇಡ, ನಿಧಾನಕ್ಕೆ ಹೋಗುತ್ತೆ, ಕೂತ್ಕೊಂಡು. ಇಲ್ಲ ನೋಡು, ಓಡಪ್ಪ ಸಣ್ಣ ಟೋಪಿ ಸರಿ ಕೊಡಲಿ, ಸರಿ ಕೊಡಲಿ ಪಾಪ. ಬಂದ ಇಲ್ಲಿಗೆ ಬರಬೇಡ್ರಿ, ಪ್ರಸಾದ ಎಲ್ಲ ಆಗಲಿ. ಸರಿ ಕೊಡಲ್ಲ, ಪ್ರಸಾದ ಎಲ್ಲ ಆಗಲಿ, ಆಮೇಲೆ ಅಲ್ಲಿ ಬರ್ತಾರೆ. ಈ ಕೂಡ ಯಾರು ಪ್ರಸಾದ ಅವ್ರಿಗೆ ಕೊಡಿ. ಕೊಡಲ್ಲ ಲಂಚ ಬೇಗದಷ್ಟು ಲಂಚ ಬೆಳಗ್ಗೆನೆ. ಪಾಪನ ಹೊತ್ತು ನೋಡೋಣ, ಕಾಲು ನೋವು ನೋಡೋಣ. ಫಸ್ಟ್ ಹ್ಯಾಂಡಿಕ್ಯಾಪ್ ಮಕ್ಕಳು ನೋಡೋಣ. ಆಡಲ್ಲ ತಂಗಿರು, ಕೈ ಮುಗಿಸಿ ನಾನು ಬರ್ತೀನಿ ಅಂತ ನೋಡ್ತೀನಿ ಪಾಪನ. ಯಾವ ಕೂತ್ಕೊಳ್ಳಿ, ಹೋಗಿ ನಾನು ಬರ್ತೀನಿ ನೋಡ್ತೀನಿ ಪಾಪನಿಗೆ. ಪ್ರಸಾದ ಕೊಡ್ತೀನಿ, ಕೂತೀರ. 2 ನಿಮಿಷ 1 ಗಂಟೆ ಆಗ್ಬಿಡ್ತು ಮಕ್ಕಳ. ಬರಲಿ, ಲಂಚ ಕೊಡೋಣ. ಬೆಳಗ್ಗೆ ಲಂಚ ಬೇಕಾದಷ್ಟು. ಇದೊಂದು ಲಂಚನಾ? ಎಲ್ಲ ಫ್ರೀ ಲಂಚ. ಯಾವುದು
ಅಲ್ಲೇ ಯಾವುದೇ ವಾಹನದ ಚಾಲಕರು ಡ್ರೈವರ್ಗಳು ಏನಿದ್ದೀರಾ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ ಬನ್ನ ಮಾತಾಡೋದು ಸಮೇತ ಆಯ್ತಾ. ಎಲ್ಲ ಹೇಗಿದ್ದೀರಲ್ಲ, ಹೇಗಿದ್ದೀರಾ? ಹೊಸ ವರ್ಷ ಜೋರ ಮಾಡಿರಾ? ಯಾರ್ಯಾರ ಮನೆ ಪಟಾಕಿ ಹೆಸರು ಕೈಯಿದ್ರಿ? ಇಲ್ಲ, ಇಲ್ಲಿ ಇದಾರೆ ಹಬ್ಬ ಮಾಡೋಣ ಜೋರಿಗೆ. ಓ ಏನಣ್ಣ ಡಿಪಾರ್ಟ್ಮೆಂಟ್ ನನ್ನ ಕರ್ಕೊಂಡು ನಾನು ಪೊಲೀಸ್ ಆಗ್ಬೇಕು. ನಿಮ್ಮೂರಿಗೆ ನಮ್ ಜಾತಿ, ನಮ್ ಕುಲ, ನಾವ್ ಆ ಜಾತಿ, ನಾವ್ ಈ ಜಾತಿ, ನಮ್ ಊರಿಗೆ ಬರಂಗಿಲ್ಲ, ನಿಮ್ ಊರಿಗೆ ಬರಂಗಿಲ್ಲ, ನಮ್ ಬಿದಿ ಬರಂಗಿಲ್ಲ, ನಿಮ್ ಬಿದಿ ಬರಂಗಿಲ್ಲ, ಕೊಳ್ತಾ ಬಿಡ್ತೀವಿ, ರೋಗ ಬರುತ್ತೆ ಅಂತೀರ. ಇನ್ನೊಂದ್ ಕಾಯಿಲೆ ಗೊತ್ತಾಯ್ತೆ ಅಂತೆ, ರೆಡಿ ಆಗಿರಿ. ಕೊರೋನಾ ಬಂದಾಗ ಎಲ್ಲ ವಾಗ್ಲಾಕಂತ ಇದ್ರಿ, ಒಳಗ್ ಬರುತ್ತೆ ಅಂತವ. ಕಿಟಕಿಲ ಸೋಂಬಿಡ್ತಿದ್ರು, ಯಾರು ತೆಗಿತಾನೆ ಇರ್ಲಿಲ್ಲ ಅಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮುಸ್ಲಿಂ ಅನ್ಸು ಎಲ್ಲಿ ಜಾತಿ ತೋರಿಸಿ ನೋಡ್ತೀನಿ. ನಮ್ಮ ದೇವಸ್ಥಾನದಲ್ಲಿ ಜಾತೀಯತೆ, ಕುಲ ಅದು ಇದು ಏನಿಲ್ಲ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು. ಮಗೊಬ್ಬಿದ್ದಾನೆ, ಇನ್ನೊಬ್ಬ ಶಾಲೆ ಹೋಯಾನೆ. ಫೋಟೋ ಕೊಡೋಣ ಯಾರೋ ಲಿಂಗಾಯ್ತರಂತೆ, ಫೇಸ್ಬುಕ್ ಮಾಡೋಣ ಫೋಟೋ ಕೊಡೋಣ ಯಾರೋ ಆಂಧ್ರದನ ಅಂತ, ವಿಡಿಯೋ ಮಾಡೋಣ ಯಾರು ಲಂಬಾಡಿ ಸರ್, ನಾನು ಯಾರ ಗೌಡ. ಇದ್ಯಾವ ಧರ್ಮ? ನಿಮ್ಮೂರ ನಿಮ್ಗೆ ಗುದ್ದಾಟ, ನಾವು ಅವರು ಇವರು ಅಂತ ಪಾರ್ಟಿ, ಹ್ಯಾಪಿ ನ್ಯೂ ಇಯರ್ ಅಂತೆ. ಯಾರೋ ಪುಣ್ಯಾತ್ಮರು ದಿನಾಂಕ ಕಂಡಿಡಿದು ನಾವು ಹಂಗಿದೀವಿ ಅಂತ ಅವ್ರು ತೋರ್ಸ್ಕೊಂತಾರೆ. ನಾವೇನ್ ಮಾಡ್ತೀವಿ, ನಾವು ನಿಮ್ ಗುಲಾಮರು ಅಂತ ಪಟಾಕಿ ಹೊಡಿತೀವಿ. ಇಷ್ಟೇ ವ್ಯತ್ಯಾಸ. ಮಾಡಿ ಯುಗಾದಿ ಹಬ್ಬ ಮಾಡಿ, ಪಟಾಕಿ ಹೊಡಿದ ದಿವಸ, ಬರ್ತಡೇ ಮಾಡೋ ದಿವಸ, ಕೇಕ್ ಕಟ್ ಮಾಡೋ ದಿವಸ ಯಾವ್ದಾರ ಒಂದು ಅಂಧ ಶಾಲೆಗೆ ಹೋಗ್ರಿ, 4 ಜನಕ್ಕೆ ಮಕ್ಕಳಿಗೆ ಬಟ್ಟೆ ಕೊಡ್ಸಿ. ಇಲ್ಲ ನಿಮ್ ಗ್ರಾಮದಲ್ಲಿ ಸಂಘ ಮಾಡ್ಕೊಳ್ಳಿ, ಯಾರು ತುಂಬಾ ಬಡಿದಾರ ಅವ್ರಿಗೆ 2 ಸೀಟ್ ಕೊಡ್ಸಿ. ನಿಮ್ ಮಕ್ಕಳು ಬರ್ತಡೇ ದಿವಸ ನೀವು ಕೇಕ್ ಕಟ್ ಮಾಡಿಸಿ 2 ಸೀಟ್ ಕೊಡ್ಸಿ. ಇಲ್ಲ ಅಂಧ ಶಾಲೆ ಹೋಗಿ ಬಟ್ಟೆ ಕೊಡ್ಸಿ. ಇಲ್ಲ ರಸ್ತೆ ಮಧ್ಯದಲ್ಲಿ 4 ಬೆಸೆಟ್ ತಗೊಳ್ಳಿ. ಅಲ್ಲಲ್ಲೇ ಮಲಗಿರ್ತಾರೆ, ಕೈ ಇಲ್ದರು ಕಾಲಿಲ್ದರು ಮಕ್ಕಳು ಮುಗಿಸ್ಕೊಂಡು ಗತಿ ಇಲ್ದಲೆ. ಅವ್ರಿಗೆ ಒಂದೊಂದು ಬೆಸೆಟ್ ಹಚ್ಚಿ, ಒಂದೊಂದು ಪೌಂಡ್ ಬೆಡ್ ಕೊಡಿ. ಜೀವನದಲ್ಲಿ ಇದೆ ನೀವು ಸಾಧನೆ ಮಾಡೋದು, ನಾವಿದೆ ಸಾಧನೆ ಮಾಡೋದು. ನಮ್ಮ ಅಪ್ಪ ಅಮ್ಮ ಹಿಂಗೆ ಬೆಳೆಸಿರೋದು ನಮ್ಮನ್ನ. ಹಿಂಗೆ ಹೇಳಿ, ಎತ್ತು ತಾಯಿ ತಂದಿಗೆ ಅನ್ನ ಆಗದ ಹೆಂಗೆ ಅಂತ 1 ಡಿಗ್ರಿ ಓದಿ. ಅಣ್ಣ ತಮ್ಮಗಳು ಹೆಂಗಿರ್ಬೇಕು ಅಂತ ಇಲ್ಲಿ ನೋಡ್ಕೊಳ್ಳಿ ಒಂದ್ಸರಿ. 2ನೇದು ಕಂಡ ಬಗ್ಗೆ ಮಾತಾಡಬೇಡಿ, ಕಂಡ ಮನೆ ಬಗ್ಗೆ ನೋಡ್ಬೇಡಿ. 3ನೇದು ಉತ್ತಮವಾದ ಇದೆ, ಆಸ್ತಿ ಇದ್ದಷ್ಟು ಕಾಚಾಚಿ, ಸಾಧ್ಯವಾದ 4 ಸಹಾಯ ಮಾಡಿ. ನೋಡಿ ಆರೋಗ್ಯ ಇದೀವಿ, ಅದೇ ಮನೆ 18 ಜನ ಇದೀವಿ, 8 ರೂಮ್ ಇದಾವೆ, ಅವೇ ಕಾರ್ಗಳು, ಅವೇ ಬಸ್ಗಳು, ನಾವೇ ಡ್ರೈವರ್ಗಳು, ನಾವೇ ಕಂಡಕ್ಟರ್ಗಳು, ನಾವೇ ಕೆಲಸ ಮಾಡ್ತೀವಿ. ನಮ್ಮ ಅಕ್ಕಲ್ಲಿ ಬೋಂಡ್ ಹಾಕಿ ಜೀವನ ಮಾಡ್ತಾರಲ್ಲ, ನನ್ನ ತಂಗಿಯಲ್ಲಿ ಎಷ್ಟೇ ಕೆಲಸ ಮಾಡಿ ಜೀವನ ಮಾಡ್ತಾರೆ. ಅಣ್ಣ ತಮ್ಮಗಳ ಬೆಂಗಳೂರು ಇದ್ದಾರೆ, ನೀವೆಲ್ಲ ದೂರಿಂದ ಬಂದು ಏನ್ ಬಡಿ. ನನ್ನ ತಮ್ಮಂದ್ರು ಅಪ್ ಅಂಡ್ ಡೌನ್ ಮಾಡ್ತಾರೆ. ನಾವು ದುಡಿತಾ ಇದೀವಿ, ನೀವು ದುಡೀರಿ, ಸಾಲ ಮಾಡಬೇಡಿ, ಯಾವ ಕಾಯಿಲೆನೂ ಬರಲ್ಲ. ಆಮೇಲೆ ಎಲ್ಲ ನಮ್ಮ ಜನಗಳು ಏನ್ ಕಲ್ತಾರೆ ಅಂದ್ರೆ ಕಂಡರ ಮನೆ ಬಗ್ಗೆ ವಿಷಯನೇ ಮಾತಾಡೋದು. ಸಾಕಷ್ಟು ಜನ ನೀವೆಲ್ಲ ಅದೇ ಮಾತಾಡ್ತಿರ್ತೀರಿ. ಸ್ವಾಮಿ ಲೇಟಾಗಿ ಬಂದ್ರು ಮಾತಾಡ್ತೀರಿ, ಜಲ್ದಿ ಬಂದ್ರು ಮಾತಾಡ್ತೀರಿ. ಯಾರೊಬ್ಬರ ಆಂಬುಲೆನ್ಸ್ ಎತ್ಕೊಂಬತ್ತಿ, ಒಂದು 70-80 ವರ್ಷ ಅಜ್ಜಿ ಅಳ್ಕೊ ಮಾತಾಡ್ತೀರಿ, ಹೆಂಗ್ಸ್ಬಿಡ್ತಾನೆ ಅಂತ, ಸೀರೆ ಕೊಡೋ ಹೆಂಗ್ಸ್ಬಿಡ್ತಾರೆ ಅಂತೀರಿ, ಏನೇನೋ ಮಾತಾಡ್ತೀರಿ, ತಲೆಕೆಟ್ಟಂಗೆ ಆಡ್ತೀರಿ ಅಲ್ಲ. ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಸನ್ಮಾನ ಮಾಡಲ್ಲ. ಯಾರು ನಮ್ಮನೆ ಕೆಲ್ಸಕ್ಕೆ ಬಂದಿಲ್ಲ, ಯಾರು ದೇವ್ರ ಕೆಲ್ಸಕ್ಕೆ ಮಾಡೋದಿಲ್ಲ. ಈಗ ನಮ್ಗೆ ಚೆನ್ನಾಗಿ ಅನುಭವ ಐತೆ. ಇದೇ ನಮ್ಮ ಮನೆ, ನಾವು ಕರೆಂಟ್ ಕಂಡರಲ್ಲ, ಸೀಟು ಕಂಡರಲ್ಲ, ಗುಡ್ಲಾಕಿ ಬೆಳೆದಂತಾರ. 42 ದಿನ ಸಾಕಿದ್ದು ನಾನು ಕೊರೋನಾ ಬಂದಾಗ. 18 ಜನ ಹೆಣ್ಮಕ್ಳಿದ್ರು, ಯಾರು ಪಾತ್ರೆ ಬೆಳಗ್ತಿರ್ಲಿಲ್ಲ. ನಮ್ಮ ಅಡಿಗೆ ಮಾಡ್ಬೇಕು, ನೆಂಟಿ ನೀರು ತರಬೇಕು. ಬನ್ನಿ ಪಾತ್ರೆ ಬೆಳಗಂದ್ರೆ ಸೊಂಟ ನೋವು ಉಣ್ಣೋರು, ಇಲ್ಲ ಪಕ್ಕದ ಮಕ್ಕಳು ನೋಕಿ ಮಂಕಣರು. ಗಂಡ್ಮಕ್ಳು ಯಾರು ಕಲ್ಲತ್ತಾರಲ್ಲ, ಎಲ್ಲ ಗೊತ್ತು ನನಗೆ ಯಾರು ಹೆಂಗ್ ನಾಡ್ಕಾಡ್ತಿರಲ್ಲ. ಬಂದರೆಲ್ಲ ಭಕ್ತರಲ್ಲ, ಎಲ್ಲರಿಗೂ ಹುಷಾರಾಗಲ್ಲ. ನಮ್ದಾಗ ಯಾರು ಕೆಟ್ಟಿಲ್ಲ. ನನಗೆ ತುಂಬಾ ಹೆಮ್ಮೆ ಮಾಡೋ ಸಂಗತಿ, ನಮ್ಮ ದೇವಸ್ಥಾನದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾನಲ್ಲ, ಭಕ್ತರಾಗಿ ಬಂದು ಭಕ್ತರಾಗೆ ಮಾಡ್ತಾರೆ ನಮ್ಮನ್ನ. ಇವತ್ತು ಇವ್ನು ಮಾಡ್ತಾನೆ, ನಿನ್ಕೊಬ್ಬ ಮಾಡಿ ಪ್ರಚಾರ ಮಾಡ್ತಾನೆ. ಎಷ್ಟೋ ಪುಣ್ಯಾತ್ಮ ನೀವು ಬರ್ಲಿಕ್ಕೆ ದಾರ ಇದ್ದಾರೆ. ಎಷ್ಟು ಜನ ಬರ್ತೀರಿ, ಕಾಣಿಕೆ ಡಬ್ಬಿ ದುಡ್ಡು ಹಾಕಿದಿರಿ, ಹೊಟ್ಟೆ ತುಂಬಿಸ್ತೀರಿ, ಬಟ್ಟೆ ಕೊಡಿಸಿದಿರಿ, ಇರಕ್ಕೊಂದು ಮನೆ ಕಟ್ಕೊಂಡಿದ್ದೀವಿ, ಮೆಸ್ ಹಿಡ್ಕೊಂಡು, ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ದೀವಿ, ಅಂತ ಒಳಗಟ್ಟಾಗಿದ್ದೀವಿ. ಮಗ ಕುಡಿತಾನೆ ಅಂತ ಬಂದು ಸಂತೋಷ ಕೇಳ್ಕೊಂತೀರಿ, ಮಗಳು ಹೊಡಿತಾಳೆ, ಮಗಳು ಮಾತು ಕೇಳಲ್ಲ ಅಂತೀರಿ. 16 ವರ್ಷದ ಬೈಕ್ ಕೊಡಿಸ್ತೀರಿ, ವೀಲಿಂಗ್ ಮಾಡ್ತಾನೆ, ಸ್ಟಾರ್ ತಿಂಗಳು 4 ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರು ದೊಡ್ಡ ಟೋಲ್ ತರ ಆಡ್ಕೆ ಬಂದು ಅಪ್ಪ ಅಮ್ಮ ಹೊಡಿತಾನೆ. 18-15 ವರ್ಷ ಫೋನ್ ಕೊಡಿಸ್ತೀರಿ, ಹುಡುಗಿ ಮೆಸೇಜ್ ಮಾಡ್ತಾರೆ, ಒಳಗಡೆ ಏನ್ ಮಾಡ್ತಾರೆ ಫಸ್ಟ್ ನೋಡ್ಕೊಳ್ಳಿ, ಓಡೋದ್ಮೇಲೆ ಬಡ್ಕೊಳೋದಲ್ಲ ಅಲ್ವಾ. 9 ಗಂಟೆ ಮೇಲೆ ಬಂದು ನಮ್ಮಪ್ಪ ಬರೆ ಆಗ್ತಿದ್ದ, ನಮ್ಮವ್ವ ಹೊಡಿತಿದ್ಲು. ಎಣ್ಣೆ ಹೆಂಗಿತ್ತು ಬೀಳಂಗಿತ್ತು ಗೊತ್ತಿ, 43 ವರ್ಷ, 18 ರೂಪಾಯಿಂದ ಬ್ಯಾಂಡಿ ಶಾಪ್ ಕೆಲಸ ಮಾಡಿ ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಂತೆ. ಊರು ಇದೆ ಮನೆ, ನಾವೆಲ್ಲರೂ ಕೆಲಸ ಮಾಡ್ತೀವಿ, ಎಲ್ಲರೂ ಓದಿದ್ದೀವಿ. ನಾನು 3 ಡಿಗ್ರಿ ಮಾಡ್ಕೊಂಡದ್ದು, 1 ಅಲ್ಲ 2 ಅಲ್ಲ, ನೀವು 2 ಅಂದ್ರೆ ಹೆಂಗ್ ಮತ್ತೆ, 1 ಕಲ್ಪನೆ ಮಾಡೋದು ಅಪ್ಪ ಬಡಿಯೋದು, 2 ಡಿಗ್ರಿ ನಿಮ್ಮವು. ನಾನು 3 ಡಿಗ್ರಿ, ಅಪ್ಪ ಅಮ್ಮನ ಸಾಕೋದು ಹೆಂಗೆ ಅಂತ 1 ಡಿಗ್ರಿ, ಕಂಡರ ಬಗ್ಗೆ ಮಾತಾಡ್ಲೇಬಾರ್ದು ಅಂತ 2ನೇ ಡಿಗ್ರಿ, 3 ಡಿಗ್ರಿ ಆಸ್ತಿ ಎಷ್ಟಷ್ಟೇ ಕಾಲ್ತಿದ್ದೆ. 3 ಡಿಗ್ರಿ ಓದಿರೋದು ನಾವು, ಚೆನ್ನಾಗಿ ಓದಿ. ನಾವು ದೂರಿಂದ ಬಂದು ಏನ್ಬೇಡಿ, ನಿಮ್ ಕಷ್ಟಕ್ಕೆ ಬಂದಿರೋದು. ತಾಯಿನ ಕೇಳ್ಕೊಳ್ಳಿ. ತಾಯಿಗೆ 2 ಕೆಲಸ ಕೇಳ್ಬೇಕಾದ್ರೆ, ಒಂದೇನ್ ಗೊತ್ತಾ, ದುಡಿಯಕ್ಕೆ 1 ದಾರಿ, ಸಾಯತಕ ಏನು ಕಾಯಿಲೆ ಬರ್ದಿರ್ಲಿ ಅಂತ. ನೀವು 2 ಕೇಳಿ, ನಾವ್ 2 ಕೇಳೋದು. 8 ಗಂಟೆ ಆಗುತ್ತೆ ನಿಮ್ಗೆ ಕಳ್ಸೋದು, ಎಲ್ಲಾ ಬಾಚಿ ಮತ್ತೆ 10 ಗಂಟೆ ಆಗುತ್ತೆ. ಯಂತ್ರ ಕಟ್ಟಿ, ಫೋಟೋ ಕಟ್ಟಿ, ತಲೆಗೆ ಹೊಡೆದು ನಿಮ್ ಕಸಗಳು ಡೈಪರ್ಸ್ ಒಳಗೆ ತಪ್ತಾರೆ.
ಎಲ್ಲ ಬಾಚೆ 10 ಗಂಟೆ ಸ್ನಾನ ಮಾಡುವ 12 ಗಂಟೆ 4:30 ಯೋಗ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಸ್ವಾಮಿಯರ್ ಬಂದ್ರ ಅಂತ ಕೇಳ್ತೀರಿ, ಸ್ವಾಮಿಯರ್ ಹೆಂಗ್ ಬಂದ್ರು ಗೊತ್ತಿಲ್ಲ. ಈಗ ಬಂದಲ್ಲ ಕಾರಲ್ಲಿ, ಯಾರು ನೋಡ್ಲೇ ಇಲ್ಲ. ಅದೇ ಇಟ್ಟಾಡ್ ಕಾರ್ ನಿಮ್ ಹಿಂದೆನೆ ಬರ್ತಾಯಿದ್ ನಾನು. ನೀವೆಲ್ಲ ಸ್ವಾಮಿಯರ್ ಬಂದ್ರ ಇಲ್ಲಿ ದೇವಸ್ಥಾನಗಳು ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲ, ಅಲ್ಲಿರೋರು ಕೆಲಸ ಮಾಡಲ್ಲ, ಸ್ಕ್ಯಾನರ್ಗಳಲ್ಲ. ಗಂಡಂಗ್ ಹುಷಾರಿಲ್ಲ ಅಂದ್ರೆ ಹೆಂಡತಿ ಕಲ್ ಮೇಲೆ ಕುಂಡಿಸಿ, ಮಾಹಿತಪ್ಪ ನಮ್ದಲ್ಲ, ರೋಡ್ ನಮ್ದಲ್ಲ, ಒಳ ಬಂದ್ ಬೇಡ್ಕೊಳ್ಳಿ, ನಂಗೆ ಗಂಡು ಹುಷಾರಿಲ್ಲ ಅಡ್ಬೇಡಿ, ಬ್ಯಾಂಕ್ ತಂದು ಬಿಸಾಕಿ, ಮೊಬೈಲ್ ಬಿಸಾಕಿ, ನಿಮ್ ಕಂಡರವನ್ನ ವಿಷಯ ಬಿಸಾಕಿ, ಹೆಂಗಸರು ಕುಂಡಿಸಿ, ಗಂಡ್ ಮಕ್ಳು ಬಂದು ಬೇಡ್ಕೊಳ್ಳಿ. ಮಕ್ಳು ವಿಷಯ ಅಪ್ಪ ಅಮ್ಮ ಬನ್ನಿ, ಅಜ್ಜರು ಬರ್ತಾರೆ. ಮಗಳು ಬರಲ್ಲ, ಮಗಳ ಮೇಲೆ ದೇವ್ರು ನಂಬಲ್ಲ ಅಂತೀರಿ. ಇದೊಂದು ಚೆನ್ನಾಗಿ ಕಲ್ತೀರಿ. ಮಗಳಿಗೆ ಮದುವೆ ಮಾಡ್ಬೇಕು ಅಂತೆ, ಮಗಳು ಬರಲ್ವಂತೆ, ಹಳೆ ಮೇ ಮದುವೆ ಮಾಡ್ಬೇಕು, ಮದುವೆ ಮಾಡ್ಬೇಕಂತೆ ಹೊಡಿತಾನಂತೆ. ಮೊನ್ನೆ ಯಾರು ಹೇಳ್ಕೊಂತಾಳ ಅಮ್ಮ, ನಕ್ಕು ಸಾಕಾಗ್ಬಿಡ್ತಾರೆ. ಡಿಗ್ರಿ ಮಾಡ್ಕೊಂಡನಂತೆ, ರಾತ್ರಿ ಹೊಡಿತಾನಂತೆ ರಮ್ಮಂಗೆ ಮದುವೆ ಮಾಡಲ್ಲ ಅಂತ. ಕೆಲಸ ಏನೋ ಮಾಡಲ್ವಂತೆ. ಯಾರೇನ್ ಕೊಡ್ತಾರಪ್ಪ? ದುಡೀರಿ, ಸಂಪಾದನೆ ಮಾಡಿ, ಜೀವನದಲ್ಲಿ ಏನಾರ ಮುಂದೆ ಬನ್ನಿ. ನಿಮ್ಮ ಅಪ್ಪ ಅಮ್ಮ ಹೊಟ್ಟಮ್ಮ ಅನ್ನ ಹಾಕಿ, ನೀವು ಅದೇ ನೀವು ಜೀವನದಲ್ಲಿ ಪಡೆದಕ್ಕಂಥ ಭೂಮಿ ಮೇಲೆ ಹೈಯೆಸ್ಟ್ ಬೆಲೆ ಕಟ್ಟಲಾಗಲ್ದು ಮತ್ತೆ ಸಿಗಲ್ದಂತ ವಸ್ತು ಅಂದ್ರೆ ತಾಯಿ ತಂದೆ. 4 ಜನ ಮದುವೆ ಆಗ್ಬೋದು, 4 ಜನ ಡೈವರ್ಸ್ ಕೊಡ್ಬೋದು, ಏನಾಗಲ್ಲ. 4 ಮಕ್ಕಳು ಮಾಡ್ಬೋದು, ತಾಯಿ ತಂದೆ ಸಿಗಲ್ಲ. ಎರಡನೇದು ಹೆಂಗ್ ಗೊತ್ತಾ? ಅಣ್ತಮ್ಮಳು ಕುದ್ದಾಡ್ಕೊಂಡು ಹೋದ್ರೆ ಏನಾಗಲ್ಲ, ಪ್ರಯೋಜನ. ಹೋಗ್ತಿಂದ್ರೆ ಏನಾಗಲ್ಲ. ಯಾರು ಕೇಳಿ ಕೇಸ್ ಹಾಕಿನಿ, ಏನ್ ಕೇಸ್ ಹಾಕಿಂತೀರ? ಎಲ್ಲ ಆಲ್ರೆಡಿ ಮುರುಡಿ ಗುಂಡಿಗೆ ಹೋಗೋದೆ. ಎಷ್ಟು ಕೋಟಿ ಬಾಳದನ್ನುವೆ, ಎಷ್ಟು ಎಂತ ಕಾರ ಬಂದ್ರೆ ಯಾವನು ಕಾರಾಗೆ ಆಂಬುಲೆನ್ಸ್ ಕರ್ಕೊಂಡು ಹೋಗೋದು, ಕಾರ ಕರ್ಕೊಂಡು ಹೋಗಲ್ಲ ಏನವ. ಹೇಳಿ ಸೂತ್ಕ ಆಗತ್ತೆ ಅಂತ. ಕೋಟಿ ಗಟ್ಲೆ ಮನೆ ಕಟ್ಟಿರಿ, ಯಾರು ಮನೆಯೊಳಗೆ ಉಣಲ್ಲ, ತಗೊಂಡೆ ಎಷ್ಟೇ ಬರೋದು. ಯೋಚನೆ ಮಾಡಿ ನೋಡಿ, ಏನ್ ಗುದ್ದಾಡ್ತೀರಿ. ನಮ್ದು ನಾನು ಕೇಸ್ ಹಾಕಿನಿ, ಹಂಗೆ ಹಿಂಗೆ ಕೇಳಿ 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 ಸಾಯಂಕಾಲ ನಿದ್ದೆನೆ ಬರಲ್ಲ. ಮುಂದೊಂದಿನ ಏನಾಗುತ್ತೋ ಭೂಮಿ ಗೊತ್ತಿಲ್ಲ. ಜನ ಚೇಂಜ್ ಆಗ್ಯಾರ, ಭೂಮಿ ಚೇಂಜ್ ಆಗಿಲ್ಲ. ಅದೇ ತರ ನೀರ್ ಬರ್ತಾ ಇದೆ, ಅದೇ ಹಾಲು ಕುಡಿತಾ ಇದೆ, ಅದೇ ಹಸು ಹಾಲು ಕೊಡ್ತಾ ಇದೆ. ಏನಲ್ಲಿ ಬೇರೆ ಹಾಲು ಬರ್ತಾ ಇಲ್ವಲ್ಲ. ಜನ ಚೇಂಜ್ ಇರೋದು. ರಾತ್ರಿ 12 ಗಂಟೆ ಪಟಾಕಿ ಹೊಡಿತೀರಿ. 12 ಗಂಟೆ ಯಾಕೆ ಹೊಡಿತೀರಪ್ಪ? ಯಾರಿಗ ಬೆಳಕರ್ದ ಹೊಡ್ಕಂತಾರ. ನಾವು ಹುಚ್ಚಲ ಮಕ್ಕಳು ಹೊಡ್ಕಂತೀರಿ ಅವ್ರಿಂದ. ಯುಗಾದಿ ಹಬ್ಬ ಮಾಡಿ ಯಾರು ಮಾಡಲ್ಲ. ರಂಗೋಲಿ ಬಿಡು ಯಾರು ಬಿಡೋದೇ ಇಲ್ಲ ಅಲ್ವಾ? ಕೈ ಗುರುಬಣ್ಣ ಹಾಕಿ ನಮ್ಮ ಹೆಣ್ಮಕ್ಳು ಕಳೆ ಕೇಳ, ತಲೆ ಬಣ್ಣ ಹಾಕಿ ನಮ್ಮ ಗಂಡ್ಮಕ್ಳು ಅವನ ಬೇಸ ಹೊಡೆಯಲ್ಲ. ಇಲ್ಲಿದೆ ರೈತರು, ಯಾವನಾರ ಕೇಳಿ ಸೈಟು, ಯಾವನಾರ ಕೇಳಿ ಲ್ಯಾಂಡು. ಅದು ತೀರ್ಸಕ್ಕೆ ಸಿಗ್ತಿರಲ್ಲ. ಎಲ್ಲ ಲ್ಯಾಂಡ್ ಮಾಡಿ ಲಾಸ್ಟಿಗೆ ಏನ್ ತಿಂತೀರಿ? ಎಲ್ಲಿ ನೋಡ್ರಿ ಕಾರ್ಖಾನೆ, ಏನ್ ತಿಂತೀರಿ ಲಾಸ್ಟಿಗೆ? ಮೊಬೈಲ್ ಇದ್ರೆ ಮಕ್ಳು ಊಟನೇ ಮಾಡಲ್ಲ. ಮೆಸೇಜ್ ಇಲ್ಲದೆ ಹೋದ್ರೆ ಈ ಹೆಂಗಸರು, ನಮ್ಮ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಗಂಡು ಮಕ್ಳು ಹೆಣ್ಣಿಲ್ದೆ ಹೋದ್ರೆ ಮನೆಗೆ ಹೋಗಲ್ಲ. ಏನ್ ಮಾಡ್ತೀರಪ್ಪ? ಯಾವನಾರು ನೋಡಿ 90 ಎಣ್ಣೆ ಇಟ್ಕೊಂಡ್ ಬರ್ತಾನೆ, ಅಲ್ಲಿ ಒಳಗೋಗಿ ನಿಂತ್ಕೊಂಡು ಕೇಳ್ತಾನೆ ಲೇಟ್ ಆಗುತ್ತಾ ಅಂತಾನೆ. ಅಲ್ಲಿ ಪೂಜಾರಿಗಳು ಇವ್ರು ಕಾಯ್ತಾ ಇರ್ಬೇಕು. ಅಲ್ಲ ಹೆಣ್ಣು ಮಕ್ಳು ಬರ್ತಾರೆ, ಎಷ್ಟು ಹುಷಾರಾಗುತ್ತೆ. ಈಗ ಒಳಗೆ ಬಂದು ಯಾರೊಬ್ಬ ಮಕ್ಳು ಆಗ್ಬೇಕು, ಎಷ್ಟು ಜನ ಆಗ್ತವೆ ಅಂತ ಕೇಳ್ತಾರೆ, ಮುಗಿತಲ್ಲ. ಇಲ್ಲೇನು ಡೇಟ್ ಕೊಡಕ್ಕಾಗತ್ತ? ಡೈವರ್ಸ್ ಆಗಿ ಕೊಡ್ತೀರಾ ಅಂತ ಕೇಳೋದೇ ಇಲ್ಲ. ಯಾವ ಸಾಯ್ತೀವಿ ಅಂತ ಕೇಳ್ರೆ ಹೇಳ್ತೀನಿ ಯಾವ ಸಾಯ್ತೀರ ಅಂತ ಅಲ್ವಾ? ಸಾಲ ಮಾಡಿ ಸಾಯ್ಬೇಡ್ರು ಪುಣ್ಯಾತ್ಮರ. ಪುಣ್ಯತ್ ಕಿತ್ತಾರ ಗುದ್ದಾಡ್ಬೇಡಿ. ಹಾರಡಿ ಮುರಡಿ ಗುಂಡಿ ಅಲ್ಲ ಫಿಕ್ಸ್ ಆಗೋಯ್ತು ಆಲ್ರೆಡಿ. ಅದು ಒಳ್ಳೆ ಸಾವಿರ ಸಾಯಿ, ರಸ್ತೆ ಸಾಯ್ಬೇಡಿ, ಕಾಯಿಲೆ ಬಂದು ಸಾಯ್ಬೇಡಿ. ನಾವು ದೇವ್ರಿಗೆ ಕೇಳೋದು 3 ಪ್ರಶ್ನೆ. ಒಂದು, ಯಾರು ಕೂಡ ತೂನ್ಸ್ಬೇಡ ಅಂತ. 2ನೇದು, ರೋಡ ಏನು ಆಡ್ಬೇಡ ಅಂತ, ಮಲಗಿ ಸತ್ತೋಗ್ಬಿಡ್ಲಿ. 3ನೇ ಮತ್ತ ಎಲ್ಲಿ ತಕ ಬದುಕಿರ್ತೀವಿ ಅಲ್ಲಿ ತಕ ಆರೋಗ್ಯ ಕೊಡುವಂತ ಅಷ್ಟೇ. ನೀವೆಲ್ಲ ಬರ್ತೀರಿ, ಮಗ ಹೊಡಿತಾನೆ, ಸಿಂಪಲ್. ಮಗಳು ಹೊಡಿತಾಳೆ. 6 ಜನ ಮಕ್ಕಳು, ನಮ್ಮ ಮಕ್ಕಳು ದೊಡ್ಡವಳು, ನಾನು ದೊಡ್ಡನು. ಆಟೋದ ಹೆದರ್ತಾರೆ ನನಗೆ. 50 ರೂಪಾಯಿ ಸೀಟು, 500 ರೂಪಾಯಿ ಆಟ ಮಾಡೀನಿ. ಅಷ್ಟು ಕಂಡೀಷನ್ ನಾವು ಕೇಳಿದ್ರು ಪೊಲೀಸವ್ರನ್ನ. ಇಷ್ಟು ಇದು ಕಂಡೀಷನ್ ಇಟ್ಕೊಂಡು ಒಂಚೂರು ಬಲಿ ಮಾಡಂಗಿಲ್ಲ. ಪೇಪರ್ ನಾವೇ ಆಯ್ದಿರೋದು, ನೀವೆಲ್ಲ ಆಯಲ್ಲ. ಯಾರ ಪೇಪರ್ ಆಯ್ತೀರ? ಪುಣ್ಯ ಬರುತ್ತೆ ಅಂತ ಎಂಟಿ ಕುಣಿಸಿ ಗಂಡು ಬರ್ತಾರೆ, ಸಿಂಪಲ್. ಮೊನ್ನೆ ಅಮಾವಾಸ್ಯೆ ರಶ್ ಇದೆ, ಈಗ ಗಂಡನ ಕುಡಿಸಿರ ಕಲ್ ಮೇಲೆ ಎಂಟಿ ಬರ್ತಾರೆ ಸಿಂಪಲ್. ನಾನು ಯಾರು ಗೊತ್ತಿಲ್ಲ ಅವಳಿಗೆ. ಎಸ್ಕ್ಯೂಸ್ ಮೀ, ನಮ್ಮ ಗಂಡನ ಕಾಲು ನಾವು ಅಂತ ಕುಣಿಸ ಮಾರಿ ಬಿಡಿಸ್ಬನ್ನಿ ಸೀಟ ಅಂತ. ನಾವು ಸೀಟ್ ಬಿಡಿಸ್ಬೇಕು ಅವನಿಗೆ, ಆಯ್ತಾ? ಅಮಾವಾಸ್ಯೆ ನೀರೇ ಕುಡಿದಿರಲ್ಲ ನಾವು, ಆಯ್ತಾ? ಗಂಡು ವಿಷಯ ಲೇಟ್ ಆಗುತ್ತಾ ಅಂತೇಳಿ, ಇಲ್ಲಿ ದೇವ್ರ ಮುಂದೆ ಬಂದು ಲೇಟ್ ಆಗುತ್ತಾ ಮತ್ತೆ ಮ್ಯಾಕ್ ಹೋಗಿ ಲೇಟ್ ಆಗುತ್ತಾ ಅಂತ ಕೇಳಿ ಹೇಳ್ತೀನಿ ಅಲ್ವಾ? ಸಾಲ ಮಾಡ್ಕೊಂಡ್ರಿ ನಾವು ದೇವ್ರು ಬಂದು ತೀರ್ಸಲ್ಲ. ದುಡಿಯೋಕೊಂದು ತಾಕತ್ ಕೊಡ್ಬೇಕು, ದುಡಿಯೋಕೊಂದು ದಾರಿ ಕೊಡ್ಬೇಕು ಅಂತ ಕೇಳ್ಬೇಕು. ದೇವ್ರು ಸಿಕ್ಕಿದ್ವಿ ನನಗೆ. ನೀವೆಲ್ಲ ಗುರುಗಳು ನೋಡ್ಬೇಕು ಅಂತ, ಗುರುಗಳು ನೋಡ್ಬೇಕು. ಯಾರು ಇವತ್ತು ಗುರುಗಳು ನೋಡ್ಬೇಕು ಅಂತ ಕಳಿಸ್ತೀನಿ ಅವ್ರ ಗುರುಗಳನ್ನ ನೋಡ್ಬೇಕು ಅಂತಕ್ಕಂತಾರೆ. ಯಾರು ಬಂದಿರ ಕೈ ಎತ್ತಿ? ಗುರುಗಳು ನೋಡ್ಲೇಬೇಕು, ನಾವು ಸ್ವಾಮಿ ನೋಡ್ಬೇಕು ಅಂತಕ್ಕಂತಾರೆ. ಯಾರು ಬಂದಿದ್ದೀರಂತ ನೋಡ್ಲೇಬೇಕಾ? ನನ್ನ ನೀವೇ ಗುರುಗಳು ಮಾಡಿರೋದು, ನಾನು ಗುರುಗಳಾಗಿಲ್ಲ. ಬಿಡಿ ಕೈ. ಅಲ್ಲಿ ಪೋಸ್ಟ್ ಹಾಕಿರೋದು ಏನಕ್ಕೆ ಗೊತ್ತಾ? ಬಿಲ್ಡಪ್ಗೆಲ್ಲ ನಿಮ್ಗೆ ಗೊತ್ತಿರುತ್ತೆ. ರಸ್ತೆನಲ್ಲಿ ಯಾರು ಆಟೋದ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಬಸ್ ಇಲ್ಲದವರು ನಿಮ್ಮನ್ನು ಮೋಸ ಮಾಡಬಾರ್ದು ಅಂತ ಒಂದೆರಡು ಪೋಸ್ಟ್ ಹಾಕಿದ್ರೆ. ಅದು ಆಂಧ್ರದಿಂದ ಬಂದು ನಲ್ಲೂರಿಂದ ಕಂಡು ಬಂದಿದೆ ಅವನಿಗೆ. ಆಂಧ್ರದ ಗೌತಮ್ ಅಂತ ನನ್ನ ಜಗತ್ತಿಗೆ ಫೇಸ್ಬುಕ್ ಮಾಡೋ ಫೋಟೋ ಮಾಡೋ ಅವನು. ಕಾಲ್ ಬಂದವೆ ಪಂಚ್ ಬಿಡ್ತಾನೆ. ಕೆನಡಾಯಿಂದ ಬಂದಾನ, ಅವನಿಗೆ ಕಾಲ್ ಬರುತ್ತೆ ವೀಲ್ಚರ್. ಅವನೇ ನನ್ನ ಜಗತ್ತಿ ಇದು ಮಾಡೋದು. ವೆಲ್ಡಿಂಗ್ ಮಾಡೋನ್ ಬಂದು ಕಂಡು ಬಂದಿರೋನು. ಮಾತಾಡೋದಿಲ್ಲ ಒಳಗಡೆ ಮಂಜು ಅಂತ ಮಾತಾಡ್ತಾನೆ. ತಾಯಿ ಊಟ ಮಾಡಲ್ವಂತೆ, ನೋಡಿ ಬಂದು ಸೇವೆ ಮಾಡ್ತಾನೆ. ತಾಯಿ ಊಟ ಮಾಡ್ತಾ ಇದೆ. ಮೊಮ್ಮಗಳು ಬದುಕಲ್ವಂತೆ, ಬದುಕೇನು ಇದೇ ಕೈಲಿ. ಬಳ್ಳಾರಿದವ್ರ ಮಗಳು ಬದುಕಿರಿ. ನೀವೆಲ್ಲ ಬರ್ತೀರಿ, ದೂರಿಂದ ಬಂದೀವಿ ಅಂತ. ಪುಣ್ಯಾತ್ಮರು ಕೇರಳ ಮಹಾರಾಜರ ಕಲ್ಮೆ ಕುತ್ಕೊಂಡಿದ್ದು 3:30 ಗಂಟೆ ಗ್ರಹಣ ಅಂತ. ನೀವೆಲ್ಲ ಓಡೋಗ್ಬಿಟ್ರಿ. ಲೇಟ್ ಆಗುತ್ತಾ ಕೇಳೋರು? ಗ್ರಹಣ ಹಾಕೊಳ್ಳೋ ತಡ್ರಿಂದ ಕೇಳಂಗಿಲ್ಲ. ದೇವರಿಗೆ ಕಷ್ಟ ಬಂದ್ರು ನಂಬಂಗಿಲ್ಲ ನೀವೆಲ್ಲ. ಸೆಮಿಗಿಲ್ ಸ್ವಾಮಿ, ಸೆಮಿಗಿಲ್ ದೇವ್ರು ಅಂತ ಹೋದ್ರು. ಪುಣ್ಯಾತ್ಮ ಅಲ್ಲೇ ಕೂತಿದ್ರು ಇದೇ ಕೈ. ನೀವು ಗುರುಗಳು ಅಂತೀರಷ್ಟೇ. ಮೆಹಬೂಬ್ ಅಂತ ಮುಸ್ಲಿಮ್ಸನೊಬ್ಬ ಮಗನ್ ಕಾಲ್ ಬರುತ್ತೆ ಅಂತ ರಾಮದುರ್ಗ ಅಂತ ಹೆಸರಿಕಿದ್. ನನ್ನ ಹೆಸರು ರಾಮಚಂದ್ರ ಅಂತ ಪೋಸ್ಟ್ ಹಾಕಿದ್ದೆ. ಅವನು ಗುರುಗಳು ಮಾಡಿರೋದು, ನಿಮ್ಗೆ ಮೋಸ ಆಗ್ಬಾರ್ದು ಅಂತ.
ನಾನು ಯಾವತ್ತೂ ಗುರುಗಳಾಗಿಲ್ಲ. ಯಾಕೆಂದ್ರೆ ನಮ್ಮ ತಾಯಿ ತಂದಿದ್ದಾರೆ, ಅವ್ರು ಸೇವೆ ಮಾಡೋದೇ ಪುಣ್ಯ. ಆ ತಾಯಿಯರಿಬ್ಬರು ತೊಳೆದ 2 ಬಕ್ಷ ನೀರು ಕುಡಿಯೋದೇ ಪುಣ್ಯ. ಇದಕ್ಕಿಂತ ಪುಣ್ಯ ಬೇಕಾ? ಸೇವಕರು ಸಾಯತಕ ಸೇವೆ ಮಾಡ್ತೀಯಪ್ಪ, ಒಳ್ಳೆ ಸಾವು ಬರ್ಲಿ ಅಂತ. ನೀವು ಮಾಡಿ, ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿ, ಅಕ್ಕಪಕ್ಕ ಮನೆ ಒಂದು ಬಗ್ ನೋಡ್ಬೇಡಿ, ಕಂಡರ ಬಗ್ಗೆ ಮಾತಾಡ್ಲೇಬೇಡಿ. ಸಾಕಷ್ಟು ಬರೀ ಹೇಳ್ತೀನಿ ನಾನು. ಇದೊಂದು ನೀವು ನಿಮ್ಮ 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 ಬೆಳವಣಿಗೆ ಹೆಂಗಿರುತ್ತೆ ಅಂದ್ರೆ, ಬರೀ ಕಂಡರ ಬಗ್ಗೆ ಕೆಲವರು ಇರ್ತಾರೆ. ಈಗ ಮೊನ್ನೆ ಯಾರು ಎತ್ಕೊಂಬತ್ತಾರೆ, ಆಂಬುಲೆನ್ಸ್ ಎತ್ಕೊಂಬಂದಾರೆ, ಅವ್ನು ಯಾರು ಮೆಶ ಹಾಕ್ಯಾನೆ ಮನೋಹರ ಅಂತ, ಹೆಂಗಸರು ಮುಡ್ತಾರ ಅಂತ. ಯಾವನ ಮಲ್ಲೇಶ್ ಅಂತ ಹಾಕ್ಯಾನೆ, ಅಲ್ಲಿ ದಂಧೆ ಮಾಡ್ತಾರೆ ಅಂತ. ಅವ್ನಿಗೆ ಗೊತ್ತೇ ಇಲ್ಲ, ಅವ್ನು 4 ಜನಕ್ಕೆ ಅನ್ನ ಹಾಕಿಲ್ಲ, 8 ಮಕ್ಕಳು ಸಾಕಿಲ್ಲ ಅಂತಾರೆ. ಯಾರೊಬ್ರು ಮೆಸೇಜ್ ಮಾಡ್ತಾರೆ. ಇನ್ಯಾರೋ ಶೆಟ್ಟಿ ಅಂತ ಒಬ್ಳು ಹಾಕ್ಯಾಳೆ, 5 ರೂಪಾಯಿ ಟೀ 5 ರೂಪಾಯಿ ಬೋಂಡ ಅಲ್ಲಿ ಅಂತ. ಇಲ್ಲ, ಫ್ರೀ ಕೊಟ್ಬಿಡ್ಬೇಕು. ಸಂಸ್ಕಾರ ಮಾಡ್ರಪ್ಪ, ಸಂಸ್ಕಾರ ಮಾಡ್ರಯ್ಯ, ಸಾಧ್ಯವಾದ 4 ಜನ ಸಹಾಯ ಮಾಡ್ರಯ್ಯ. ನೀವು ಬರೀ ಕಂಡರ ಬಗ್ಗೆ ನಿಮ್ಗೆ ಹೇಳ್ತಿರೋದು, ನನಗೆ ಹೇಳಿರೋದು ನಾನೇ ತಲೆಗಿನಲ್ಲ, ನಿಮ್ಗೆ ಹೇಳ್ತಿರೋದು. ನೀವು ಬಂದು ಪಕ್ಕ ಮಾಡ್ಯಾರೆ, ಹಂಗ್ ಮಾಡ್ಯಾರ, ಮಾಟ ಮಾಡ್ಯಾರೆ ಅಂತ ತಲೆಗಿಟ್ಕೋಬೇಡಿ. ಮಾಡ್ಕೊಳ್ಳಿ, ಅವರು ತಲೆನೇ ಇಟ್ಕೋಬೇಡಿ. ನೀವು ನಿಮ್ ಕೆಲಸ ಮಾಡ್ತಾ ಹೋಗಿ. ಮಾಟ ಮಾತ್ರ ಶಾಶ್ವತ ಅಲ್ಲ ನನ್ನ ಪ್ರಕಾರ. ಬಹಳ ಜನ ಬಂದೋಯ್ರೆ, ಬಹಳ ಜನ ಸತ್ತೋಯ್ರೆ. ನನ್ನ ಮುಂದೆ ಬಹಳ ಜನ ಕರೆಂಟ್ ಕೊಟ್ಟಾರ ಮನೆಯೊಳಗೆ, ಕಲ್ಲು ಹೊಡೆದಾರೆ ಅವನಿಲ್ಲಿ. ದೇವ್ರ ಹೊತ್ಕೊಂಡು ಕುಣಿವಾಗ 8 ವರ್ಷ ನಾವು ಹೊತ್ಕೊಂಡು ಕುಣಿತೀವಿ. ದೇವ್ರು ಅದೇ ಪೀಠ, ಪ್ರತಿ ವರ್ಷ ಹೊತ್ಕೊಂಡು ಕುಣಿತೀವಿ. ಫಸ್ಟ್ ಸಿಕ್ಕಿದ್ದೆ ಪೀಠ, ಆಮೇಲೆ ಸಿಕ್ಕಿದ್ದೆ 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮೂರ್ತಿ ಮಕ್ಕಳು. ಒಂದೇ ಒಂದು ಸೊಳ್ಳೆ ಕಡೆಯಲ್ಲ, 1 ರೂಪಾಯಿ ಮೋಸ ಮಾಡಲ್ಲ. ಒಂದು ಹನಿ ರಕ್ತ ನಾಯಿ ನೆಕ್ಕಲ್ಲ, ಯಾರು 1 ರೂಪಾಯಿ ಕೊಡು ಅಂತ ನಾವು ಕೇಳಲ್ಲ. ನೀವು ಕೊಡೋ ದುಡ್ಡಲ್ಲಿ ನಾವು ಸ್ವಲ್ಪ ತಿಂತೀವಿ, ಒಂದು ಸಣ್ಣ ಗೊಬ್ಬರ ಕಟ್ಕೊಂಡಿದೀವಿ, ಅಂಡಾಶ್ರಮ ಕೊಡ್ತೀವಿ, ವೃದ್ಧಾಶ್ರಮ ಕೊಡ್ತೀವಿ. ನೋಡಿರ ನೋಡಿಲ್ವಾ? ನೋಡಿಲ್ಲ ಅಂದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜ್ನ ನೋಡಿದ್ರೆ ಶೇರ್ ಮಾಡಿ. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಬರಕ್ ಬಸ್ ಚಾರ್ಜ್ ಇಲ್ಲ, ಬರ್ಲಿಕ್ಕೆ ಆಗಲ್ಲ ಅಂತ ಪುಣ್ಯತ್ರ ಅಲ್ಲೇ ಬೇಡ್ಕೊಳ್ಳಿ. ಯಾವ ದೇವ್ರು 9 ಸರಿ ಬಾ, 3 ಸರಿ ಬಾ, ಕುತ್ಕೋಗಲ್ಲಿ ಮುಗುಳ್ಗಳ ಕುತ್ಕೋ, ಬ್ಯಾಗ್ ಕೆಳಗೆ, ಬ್ಯಾಗ್ ತಟ್ಟು ಕೆಳಗಿಡು. ಯಾರ ಮತ್ತು ಬ್ಯಾಗ್ ಕೆಳಗಿರಮ್ಮ, ಬ್ಯಾಗ್ ಕೆಳಗಿಡ್ರ ತಾಯಿರ, ಬ್ಯಾಗ್ ಕೆಳಗಿಡಿ, ಏನಾಗಲ್ಲ, ಕೊಳೆಯಾರ ಪರವಾಗಿಲ್ಲ. ಯಾರು ಕುತ್ಕೊಂತ ಹೋಗಿ ಕುತ್ಕೊಳ್ಳಿ, ಬ್ಯಾಗ್ ತಗ್ಸಿ ಕುತ್ಕೋಗಿ. ಯಾರು ತೆಗಿ ಕೆಳಗಿಡಕ ಏನಾಗಲ್ಲ, ತಲೆ ಕಸಿಬೇಡ. ಆಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ಕುತ್ಕೊಳ್ಳೋಕೆ ಜೇಗಿಲ್ಲ, ನೀವೇ ಒಳ್ಳೆ ಆಯ್ತಾ. ಯಾವ ದೇವ್ರು 9 ಸರಿ ಬರ್ರಿ, 3 ಸರಿ ಬರ್ರಿ, 10 ಸರಿ ಬರ್ರಿ, ಮರಿ ಕಡೀರಿ, ಮಟನ್ ಕಡೀರಿ, ಚಿಕನ್ ಕಡೀರಿ, ಬಂಗಾರ ಹಾಕೋ, ಬೆಳ್ಳಿ ಹಾಕೋ ಅಂತ ಯಾವ ದೇವರಲ್ಲ. ಸಜ್ಜೆಯಿಂದ ಬನ್ನಿ, ಬಂದಾಗ ತಾಯಿನ ಬೇಡ್ಕೊಂಡು ನಿಧಾನಕ್ಕೆ ಹೋಗಿ. ವಾಪಸ್ ಹೋಗ್ಬೇಕಾದ್ರೆ ಮೆಸೇಜ್ ಅಲ್ಲೇ ಇರುತ್ತೆ, ಫೋನ್ ಹೋಗಿರುತ್ತೆ. ನಿಮ್ ಮನೆ ಎಲ್ಲೂ ಹೋಗಲ್ಲ, ನಿಮ್ ಮೆಸೇಜ್ ಎಲ್ಲ ಹೋಗಲ್ಲ, ನಿಮ್ ಫೋನ್ ಎಲ್ಲೂ ಹೋಗಲ್ಲ. ತಾಳ್ಮೆಯಿಂದ ಮನೆಗೆ ಹೋಗಿ ತಾಯಿನ ಕರ್ಕೊಂಡೋಗಿ. ಮನ್ಸಲ್ಲಿ ಎಷ್ಟು ಜನ ಪುಣ್ಯಾತ್ಮರು ಕಣ್ಣಿಗೆ ಕಾಣುತ್ತೆ ಅಂತ ಬರ್ತಾರೆ, ಅಲ್ಲೇ ಕಾಣಿಸಿದೀವಿ ಅಂತ ಹೇಳ್ತಾರೆ. ಇಲ್ಲಿ ಬೆಳಗ್ಗೆ ಬಂದು ಕಸ ಹೊಡಿತಾರೆ ಪುಣ್ಯಾತ್ಮರು. ಇವರೆಲ್ಲ ನನ್ನ ಡಿಪಾರ್ಟ್ಮೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಕಸ ಹೊಡಿತಾರೆ, ಕೈಕಾಲು ಬಂದವೆ ಅಂತ. ಬೆಳಿಗ್ಗೆ ಪುಣ್ಯಾತ್ಮರು ಬರ್ತಾರೆ, ಹೇಳ್ಬಾರ್ದು ಯಾವ ಊರವರ ಗೊತ್ತಿಲ್ಲ, ಬಂಗಾರ ಬೆಳ್ಳಿ ಬಿಚ್ಚಲ್ಲಿ ಇಟ್ಟು ಬಂದು ಕಸ ಹೊಡೆದ. ಸಾಯಂಕಾಲ 6 ಗಂಟೆ ಒಂದು ಕಸ ಹೊಡಿತಾರೆ. ಈ ನಮ್ಮಂತ ಬಂದು ಲೇಟ್ ಆಗತ್ತಾ ಅಂತವೆ. ಇಲ್ಲಿ 3 ತರ ಜನ ಬರ್ತಾರೆ. ಒಂದು ಬಂದು ದೇವಸ್ಥಾನ ನಾವೇನು ಕೇಳಿದ್ರೆ ಕ್ಲೀನ್ ಮಾಡಿ, ಕಸ ಹೊಡೆದು ಕ್ಲೀನ್ ಮಾಡಿ ಬೇಡ್ಕೊಂಡು ತೊಳೆದು ಬಳ್ದು ಹೋಗ್ತಾರೆ. 2ನೇದು ಇನ್ನು ದೇವಸ್ಥಾನಕ್ಕೆ ಏನಾರ ಬೇಕಾ ಅಂತ ಇಂಥ ಪುಣ್ಯಾತ್ಮರು ಬರ್ತಾರೆ. ಈ 3ನೇರು ಬರ್ತಾರೆ ನನ್ನಂತಾರು. ಮಗುಳುತ್ತೆ, ಎಷ್ಟು ಖುಷಿಯಾಗುತ್ತೆ, 8 ಬತ್ತಳ ಅಂತ ಕೇಳ್ತಾರೆ. ಸೊಸೆಗಳು ಈ ತಾಯರ್ ಬರ್ತಾರೆ, ಮಗ ಬರಲ್ಲ, ಮಗ ಮನೆಗೆ ಮಲಗಿರ್ತಾನೆ, ಕೆಲ್ಸಕ್ಕೆ ಹೋಗಲ್ಲ, ಸೊಸೆಗಳೇನ್ ಬರ್ತಾರೆ. ಎತ್ತಿನ ಬರ್ತಾರೆ, ಸೊಸೆ ಅಂತ ಹೇಳ್ಬೇಕು ನಾವಿಲ್ಲಿ. ಈ 3 ಬಹಳ ಡೇಂಜರು. ಇನ್ನು ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಮುಟ್ಟಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾವು ಮುಟ್ತೀವಿ, ಯಾಕೆ ಗೊತ್ತಾ, ನಾವೇನ್ ದೇವ್ರಲ್ಲ. ನೀವು ಕೊಡೋ ದುಡ್ಡನ್ನೇ ಮುಟ್ತೀವಿ, ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿನೇ ತಿಂತಾ ಇದೀವಿ. ಕಾಯ ಬರಂದ್ರೆ ಹಂಗೆ ಬರುತ್ತೆ. ಆ ಮುಟ್ಟನ ಅಂದ್ರೆ ಅವ್ರ ಕೂಡ ಕಾಯಲ್ಲ. ಮಗು ಹೊಳತೈತೆ ನೋಡ್ರಿ ಅಂತಾಳೆ, ಅವ್ರ ಮಗು ಕೊಂಡ್ಸಿ ಗಂಡ ಇಟ್ಟು ನಿಂತ್ಕೊಂತಾರೆ. ಗಂಡು ಬರಲ್ಲ, ಹೆಂಡ್ತಿಂಗ್ ಬರ್ತಾಳೆ. ಅದು ಯಾರು ಅದಕ್ಕೆ ಬರೋದು, ಅಜ್ಜಿ ಬರೋದು. ಅಜ್ಜಿ ಅವೆಲ್ಲ ಅವು ಬಿಸಿ ಇಲ್ಲ, ಡೇಟಾ ಆಡ್ತಾ ಇದೊಂದು ರಜಾ ಆಡ್ತಾಳೆ. ಒಂದು ಡೈಲಾಗು, ಭಕ್ತಿ ಎಂಬುದು ಮನಸ್ಸಲ್ಲಿದ್ರೆ ದೇವ್ರು ತಾನಾಗ ಹುಡುಕೊಂಬರ್ತದೆ. ಸಾಕ್ಷಿ ನಾನೇ, ನನಗೆ ಸಿಕ್ಕಿರೋ ದೇವ್ರು ಸಾಕ್ಷಾತ್ ಉದ್ಭವ ಮೂರ್ತಿ. 5 ನನಗೆ ಮಕ್ಳಿಲ್ಲ, 5 ವರ್ಷ ಮಗ, 10 ವರ್ಷ ಮಗ. ಎಲ್ಲ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ವಿಗ್ರಹ ತರ ಮಕ್ಕಳುಗಳು. ಎಲ್ಲರಿದ್ರೆ ನಂಗೆ ತೋರಿಸಿ. ವಿಗ್ರಹ ಮೂರ್ತಿ ಹೇಗಿದೆ ಹಾಗೆ ಮಕ್ಕಳಿದೆ ನನಗೆ, ಗೊತ್ತಿದ್ಯಾ? ಮಧ್ಯಾಹ್ನ ಆದ್ಮೇಲೆ ದೇವ್ರಿನ ಟರ್ನಾಗುತ್ತೆ. ಯಾರಿಗಾರ ಗೊತ್ತಾ? ಏನ್ ಕೇಳ್ಬೇಡಿ, 9 ಮೆಟ್ಲು ಹತ್ತಿರಿ. ಯಾಕೆ ಅಂತ ಗೊತ್ತಾ? ತೆಗೆದು ನೋಡಿ, ದೇವಸ್ಥಾನ ಲೈವಲ್ಲಿ ಹಾಕಿದೀನಿ. ಸಿಕ್ಕಿರೋದೆ ನೀರ್ ಮೇಲೆ, ಕೂತಿರೋದೆ ಪಾಯ ನೀರ್ ಮೇಲೆ. 9 ಮೆಟ್ಲು ತೇಲಾಡುತ್ತೆ, ಯಾರಿಗೆ ಗೊತ್ತೇ ಇಲ್ಲ. 100 ಮೆಟ್ಲು ಹತ್ತಂಗೆ ಬಾವಿ ಕಾಣುತ್ತೆ ಬಲ್ಗಡಿಕೆ, ಯಾರು ನೋಡೋದೇ ಇಲ್ಲ. ಎಲ್ಲಿ ನೋಡ್ತೀನಿ? ಕೈ ಒಂದು ಬ್ಯಾಗು ಮೊಬೈಲ್ ಇರುತ್ತೆ, ಮೆಸೇಜ್ ಬರ್ತಾ ಇರುತ್ತೆ. ನಮ್ಮರ 90 ಎಣ್ಣೆ ಹಾಕಿದ್ರೆ ಹುಡುಗರು ತಲೆ ಕೆಟ್ಟಿರುತ್ತೆ. ಬತ್ತಾಗ ಒಂದು ಪ್ಲೇನ್ ಕಿಸ್ ಹೊಡಿತಾರೆ ದೇವರಿಗೆ. ಈ ಬತ್ತಾಯಿನಿ ಅಂತ ಆ ಅನ್ನೋದು ಇಂಗ್ಲಿಷ್ ಮೀಡಿಯಂ. ಆ ಅಂದ್ರೆ ಈಗ ಪರಿಚಯ ಅಂತ, ಬಾಯನ್ನು ಮುಗಿದೋತ್ ನಿಂದು ಅಂತ. ದೇವ್ರು ಒಳ ಒಂದು ಕಿಸ್ ಹೋಗ್ಬಿಡೋದು, ಬಾ ಬಾ ಅನ್ನೋದು ಬರಲ್ಲ. ದೇವ್ರು ಮಾಡಿ ಸಾಷ್ಟಾಂಗ ನಮಸ್ಕಾರ. ಕೃತಿಯಲ್ಲಿ ನೋಡಿ, ಇಲ್ಲೇ ದೇವ್ರು ಇದೇ ಕೈ. ನನ್ನೇ ನೀವು ಗುರುಗಳು ಅನ್ನೋದು ಯಾವುದೇ ಒಂದು ಆಫೀಸರ್ ಒಂದು ಟೋಲಲ್ಲಿ ನಾವು ಫ್ರೀ ಹೋಗಲ್ಲ. ನಾವು ಸ್ವಾಮಿಯರಂತ ಎಲ್ಲಿ ಹೇಳೋದೇ ಇಲ್ಲ, ಸೇವಕರಂತೀವಿ. ಎಂತ ಪುಣ್ಯ. ಹೋಗಿ ಎಲ್ಲ ಇದೇ ಮರ್ಕೋತ ಆಡಿದರು, ಅದೇ ಹೇಳ್ದಾಗ ಇದೇ ಆಡಿದರು. ಹಳ್ಳೆ ಆದ್ ಗೊತ್ತಾ, ಸಿಸಿ ಅಂತಿರಲ್ಲ. ಯಾರು ಅಲ್ಲೊಳಗೆ ಬಂದ್ರಿ ಕೈ ಎತ್ತಿ, ಯಾರು ಅಸಹ್ಯ ಪಡ್ಕೊಂಡ್ ಬಂದ್ರಿ ಕೈ ಎತ್ತಿ. ಯಾವ ಹಳ್ಳ ಗೊತ್ತಿದ್ಯಾ? ಕೋಟಿ ಕೊಟ್ಟು 100 ಸೆಂಟಿಮೀಟರ್ ಮಳೆ ಬಂದ್ರೆ ಕೆರೆ ತುಂಬಲ್ಲ, ಮಧುಗದ ಕೆರೆ ಅಂತ. ಹೆಸರು ಗೊತ್ತಿಲ್ಲ ಯಾರ್ಯಾರ ಕಳಿ. ಮಾಯದಂತ ಮಳೆ ಬಂತವನ್ನ ದೇವರು. ಎಲ್ಲ ಪುಣ್ಯಕ್ಷೇತ್ರದಲ್ಲಿ ಬಾಬುಡಂಗಿರಿ, ಮುಳ್ಳೆಂಗಿರಿ, ಬಾವ ಎಲ್ಲೆಲ್ಲೋ ಪುಣ್ಯಕ್ಷೇತ್ರ ನೀರು ಬರ್ತಾ ಇದೆ. ಅಲ್ಲಿಂದ ಹರ್ಕೊಂಬತ್ತೆ ಮಧುದ ಕೆರೆ ಅಂತ. ಅದು ತುಂಬದೇ ಗಾಳಿಗೆ ಕೆರೆಗೆ ಇಂಥ ಟೈಮಲ್ಲಿ. ಅದು ಐಂಕೆರೆ ಜೋಪು. ಪುಣ್ಯ ಮಾಡಿದ್ರೆ ಹೋದ್ರೆ ಏನಾಗಲ್ಲ. ತಲೆ ಮೇಲೆ ಹಾಕೊಂಡೋಗಿ ಎಲ್ಲೋ ಒಂಡ್ರಲ್ಲ, ಅಲ್ಲಿ ಇಲ್ಲಿ ಸಾಯ್ತಿರಲ್ಲ, ಸಾಯ್ರಿ.
ಅಲ್ವಾ ಈಜಾಡಿಸಿ ಮಕ್ಕಳನ್ನ ನೀವೇ ಈಜಾಡಿ ಯಾವ್ದೇ ಕಾಯಿಲೆ ಬರೋ 18 ಕಿಲೋಮೀಟರ್ ದೂರದಿಂದ ಬರ್ತಾ ಇದೆ, ಒಂದೇ ಒಂದು ಊರು ಕೆಲಸ ನೀರಿಲ್ಲ. ಅಲ್ಲೇ ಕಲೆಕ್ಷನ್ ಕೊಟ್ಟಿಲ್ಲ ಪೈಪ್ ನಮ್ಮ ಮನೆಗೆ, ಅದೇ ನೀರು ಕುಡಿಬೇಕಂತ ನಾವು ಇಲ್ಲಿ ಅಡ್ಕಿ ಹಳ್ಳ ಎಷ್ಟ ಕಾಯಿ ಕೊಚ್ಚೋದ ನಮ್ಮವು ದನಗಳೆಲ್ಲ ಕೊಚ್ಚೋಗೋ ಅಂತ ಹಳ್ಳ ಅದು 20 ವರ್ಷ ಹಿಂದೆ. ಪುಣ್ಯದ ನೀರು ತಲೆ ಮೇಲೆ ನೀರು ಹಾಕೊಂಡು ನಿಧಾನಕ್ಕೆ ಹೋಗಿ ನಾವೇ ಪುಣ್ಯವಂತರು. ನೀರು ಬರ್ತಾ ಇರಲ್ಲ, ತಾಯಿ ಬಂದ್ಮೇಲೆ ನೀರು ಬರ್ತಾ ಇದೆ. ಎಂತ ಸ್ವರ್ಗ. ಯಾರಮ್ಮನೆ ಪುಣ್ಯತ್ ನೀರು ಬಂದು ಸ್ನಾನ ಮಾಡ್ತಿದ್ರಲ್ಲಿ ಯಾರಮ್ಮ ಅಂತ ಕೇಳಿದೆ, ತುಂಬಾ ಬುದ್ಧಿವಂತರು. ಅಣ್ಣ ಎಂತ ಜಾಗದಾಗಿದ್ರು ನೀವು ಒಂದು ನೀವೆಲ್ಲ ಕೇಳೋದು ನೀರು ಬರ್ತಾ ಮನೆ ಯಾರು ನೀರು ಬರ್ತಾಯ್ತು ಅಲ್ಲಿ ಅಂತಾನೆ ಎತ್ಕೊಂಬರ್ಬೇಕು ನಾವು. ಆಂಬುಲೆನ್ಸ್ ಕರ್ಕೊಂಡ್ ಬಂದಿರ್ತಾರೆ, ಏನೋ ಹುಷಾರ ಕರ್ಕೊಂಡ್ ಬಂದಿರ್ತಾರೆ, ಕಾಯಂಗಿಲ್ಲ, ಜಗಳ ಆಡ್ತಾರೆ ಅಂತ ಮನೆ ಕಾಯಂಗೂ ಇಲ್ವಂತೆ, ಕರ್ಕೊಂಬರಕ್ ಹೋಗಲ್ವಂತೆ, ಅರ್ಜೆಂಟ್ ಅಂತೆ. ಯಾರಿಗೆ ಅರ್ಜೆಂಟ್ ಇದೆ, ಯಾರು ಅರ್ಜೆಂಟ್ ಹೋಗ್ಬೇಕು, ನಿಮ್ ಮನೆ ಕೆಲ್ಸ ಇದ್ರೆ ದಯವಿಟ್ಟು ಮನೆಗೆ ಹೋಗಿ, ಏನ್ ಪರವಾಗಿಲ್ಲ, ನಾವೇನ್ ಸನ್ಮಾನ ಮಾಡೋದು ಇಲ್ಲ, ಸತ್ಕಾರ ಮಾಡೋದು ಇಲ್ಲ, ನೀವು ಬರ್ರಿನಲ್ಲ, ನೀವು ಹೋಗ್ರಿನಲ್ಲ, ಇದೇ ನಮ್ಮ ಮನೆ, ನಾವ್ ಹಿಂಗೆ ಇರೋದು. ಪ್ರೀತಿ ಇದೆಯಾ, ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿನ, ಕರೆಕ್ಟ್ ಅಣ್ಣ? ₹1 ₹10 ಹಾಕಿ ಪರವಾಗಿಲ್ಲ, ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ನಾವೇನ್ ಇಕ್ಕೇನಲ್ಲ ನೋಡಿ, ಲೈವಲ್ಲಿ ಹಂಗೆ ಇಟ್ಬಿಡ್ತೀವಿ. ಅಂದಾಶ್ರಮ ವೃದ್ಧಾಶ್ರಮಕ್ಕೆ ಖಾಲಿನೇ ಮಾಡ್ತೀವಿ ನಾವು. ಅಕ್ಕಪಕ್ಕ ಅಂದಾಶ್ರಮ ನಂಬರ್ ಕೊಟ್ಟಾಗಿ ಬರ್ತೀವಿ ನಾವೇ. ದುಡ್ಡು ಕೊಡೋದು ನಿಲ್ಸಿದೀವಿ, ₹200 ಕೊಟ್ಟು 2,000 ಕೊಡಿ ಅಂತಾರೆ ಬಸ್ ಚಾರ್ಜಿಗೆ. ಮನೆ ಕಟ್ಟಿ ದುಡ್ಡು ಕೊಡಿ ಅಂತಾರೆ, 50 ಲಕ್ಷ. ಎಷ್ಟು 50 ಲಕ್ಷನ? 50 ಲಕ್ಷ ಖರ್ಚಾಯ್ತಂತ ಇನ್ನೊಂದು 50 ಲಕ್ಷ ಬೇಕಂತೆ. ಮಗ ಕೆಲ್ಸಕೋವಲ್ಲಂತೆ, ಗಂಡು ಕೆಲ್ಸಕೋವಲ್ಲಂತೆ. ₹1 ಕಟ್ಟು ಮನೆ ಅಂತ ಹೇಳಿದ್ದೇವ್ರು. ಸಣ್ಣ ಗೂಡು ಕಟ್ಕೊಳ್ರಯ್ಯ, ಅವೇ ಗೂಡುಗಳು ನಮ್ಮವು. ಆಗಲ್ವಾ? ಆಗಲ್ವಾ? ದೇವ್ರು ಹೇಳಿತ ಬರಿ ಕಡೀರಿ ಕುರಿ ಕಡೀರಿ ಅಂತ ಇಲ್ಲ, ದೊಡ್ಡ ಮನೆ ಕಟ್ರಿ ಅಂತ. ಆಸ್ತಿ ಕಾಲ್ತಾ ಇದ್ರಪ್ಪ. ಡಿಗ್ರಿ ಮಾಡಿ ಮನೆ ಮಗ ಮಲಗೇನೆ ಅಂದ್ರೆ ಡಬಲ್ ಡಿಗ್ರಿ ಮಾಡಿದ್ ನಾನು. ಒಂದ್ 8 ಭಾಷೆ ಮಾತಾಡ್ತೀನಿ, 3 ಭಾಷೆ ಬರೀತೀನಿ. ನಿನ್ನೆ ಓದಿಯಪ್ಪ ಡಿಗ್ರಿ ಮಾಡೋಣ ಅಲ್ಲ, ನಮ್ಮಂತ ನಾವು ಓದಿವಿ. ನಾವು ಓದಿರೋದು ನಮ್ ಇದ್ದೇವೆ ನಮಗೋಸ್ಕರ. ಯಾರ ಓದು ಅಂತ ಹೇಳಿ ನಿಮ್ಮನ್ನ, ನಿಮ್ಮ ಮಕ್ಕಳು ಸಾಕ್ಬೇಡ ಅಂತ ಯಾರು ಕೇಳಿ ಬೇರೆ ಸಂಗತಿ ಇಷ್ಟೇ. ಮಗ ಓದೇನು ಹೊಡಿತಾನಂತ ಎಷ್ಟು ಸಂತೋಷ ಹೇಳ್ತಾರೆ ತಾಯರು ಅಂದ್ರೆ. ಅದು ಏನ್ ಖುಷಿನ ನಿಮ್ಗೆ ಹೇಳ್ಕೊಳಕ್ಕೆ. ನಮ್ಮ ಅಪ್ಪ ಅಮ್ಮ ಕುತ್ಕೊಳೋದೇ ಇಲ್ಲ ನಾವು, ನನ್ನ ತಮ್ಮನ ನಿಂತ್ಕೊಳೋದೇ ಇಲ್ಲ. ಏನು ಸಾಹೇಬ್ರೆ, ಏನ್ ಕಲ್ತಾರೆ ಬುದ್ಧಿಗಳು? ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲೀರಿ. ಇನ್ನೊಮ್ಮೆ ಹೇಳ್ತೀನಿ, ನಿಮ್ ಊರಿಗೆ, ನಿಮ್ ಗ್ರಾಮದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಯಾರ ಬಂದು ನಾವು ದುರ್ಗಾ ಸ್ಥಳದವರು ದುಡ್ಡು ಕೊಡಿ, ಗಿಟ್ ಕೊಡಿ, ಚೀಟಿ ಕೊಡಿ ಅಂದ್ರೆ ಒಂದೇ ₹1 ದುಡ್ಡು ಯಾರಿಗೆ ಕೊಡ್ಕೊಡೋದು ನೆನಪಿರ್ಲಿಲ್ಲ ನಿಮ್ಗೆ. ಯಾಕೆಂದ್ರೆ ದುರ್ಗಾ ಸ್ಥಳ ನಮ್ಮ ಅಪ್ಪನ ಜಾಗ, ದೇವ್ರು ನಂಗೆ ಸಿಕ್ಕಿರೋದು. ನೀವೆಲ್ಲ ನಮ್ಮ ಮನೆ ಮಕ್ಕಳಿದ್ದ ನೀವೇ ಅಂದಾತ್ರ ನಮ್ಗೆ. ದಯವಿಟ್ಟು ಯಾರಿಗೂ ವಿನಾಕಾರಣ ದುಡ್ಡು ಕೊಡ್ಬೇಡಿ. ನಿಮಗೆ ಕೊಡ ಹಾಸಿದ್ರೆ ಅಂದಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಕೊಡಿ. ದಾನ ಮಾಡಂಗಿದ್ರೆ ನಮ್ಮಂಗ್ ಮಾಡಿ. ಅಂತರ ಕಟ್ತಿದ್ವಿ, ಎಲ್ಲ ಅಂತರ ಕೊಡಿ, ಕೈ ನೋವು ಕಾಲು ನೋವು ಅಂತ ಇಲ್ಲಿ ಫ್ರೀ ಕೇಳ್ತಾರೆ. ಸೀರೆ ಕೊಡ್ತಿದ್ವಿ, ಯಾರಿಗೆ ಗೊತ್ತಾ? ನಿರ್ಗತಿದ್ರು ಇದ್ದಾರೆ, ಸೀರೆ ತರಲಿ ಅಂತಾರೋ, ಅಪ್ಪ ಅಮ್ಮ ಇಲ್ದಾರೋ, ಮಕ್ಳು ಇಲ್ದಾರೋ, ಯಜಮಾನ ತಿರೋದಂತ ಸೀರೆ ಕೊಡೋಣ, ಎಲ್ಲ ಸೀರೆ ಕೊಡಿ ಅನ್ನೋದೇ. ನೀರು ಕೊಟ್ಟಿದ್ವಿ ಅಂದ ಮಕ್ಕಳಿಗೆ, ಈ ವಯಸ್ಸಾದವರಿಗೆ ಇಲ್ಲಿ ಎಲ್ಲ ನೀರು ಕೊಡಿ ಅಂತ ಹೇಳ್ತಾರದು ಅಲ್ವಾ? ಎಲ್ಲ ಫ್ರೀ ಡ್ರಾಪ್ ಮಾಡ್ತಿದ್ವಿ, ಎಲ್ಲ ಡ್ರಾಪ್ ಮಾಡಿ ಅಂತಾರೆ, ಮುಗಿತಲ್ಲ ಕತೆ. ಆಮೇಲೆ ಈಗ ಒಳಗಡೆ ಬಿಡ್ತಿದ್ವಿ. ಬೆಳಿಗ್ಗೆ ಎದ್ದು ನಮ್ಮ ತಾಯಿ ಯಾರ ಪುಣ್ಯಾತ್ಮನ ಹಾಲು ತಂದು ಕೊಡ್ತಾರೆ, ಮಜ್ಜಿ ತಂದು ಕೊಡ್ತಾರೆ. ನಮ್ಮಮ್ಮ ಮೊಸರನ್ನ ಹಾಲನ್ನ ಮಾಡೋದು. ಈ ಇಂಥ ಮಕ್ಕಳು ಬಂದವೆ, ಕೆಫ್ ಬಂದವೆ ಅಂತ ಬೆಳಗ್ಗೆ 6 ಗಂಟೆಗೆ ಕೊಡೋದು. ಇಡ್ಲಿ ಕೊಡಿ ಅಂತಾರೆ. ಮಗ ಹಾಲು ತಿನ್ನಲ್ಲ, ಮೊಸರು ತಿನ್ನ, ಇಡ್ಲಿ ಮಾಡ್ಕೊಡ್ಬೇಕು ನಾವು. ಮಕ್ಳು ಇಟ್ಕೊಳ್ಳಿ ಏನ್ಬೇಕು? 9 ಗಂಟೆ ಯಾಕೆ ಮಾಡಿದ್ವಿ ಗೊತ್ತಾ? ನಿಮ್ಮಿಂದಲೇ ಮಾಡಿದ್ದು. 9 ಗಂಟೆ ಒಳಗೆ ದೇವ್ರ ಪೂಜೆ ಆಗ್ತಿದ್ರೆ ತೋರಿಸಿ ಮಕ್ಳು ಇಟ್ಕೊಳ್ಳಿ. ಮಕ್ಳು ಆಡಂಗೆ ಇಲ್ವಾ ಅಂತಾರೆ ಇಟ್ಕೊಂಡು. ನಾವು ಮಕ್ಳು ಆಡಿಸ್ಬೇಕು. ಇವ್ರವ ಜಾಲ್ರಿ ಹಾಕಿದಾರೆ ಅಂತ ಯಾರೇ ಮಾಡ್ತೀವಿ. ಜಾಲ್ರಿ ಹಾಕಿದ್ರೆ ಏನು ಗೊತ್ತಾ? ಅಲ್ಲಿ ಸಣ್ಣ ಬಾವಿ ಇದೆ, ಒಂದು 8 ಅಡಿ ಬಾವಿ ಒಳಗೆ ಮಕ್ಕಳು ಆಡ್ತೇವೆ. ನನ್ನ ತಂಗಿ ಅಲ್ಲ ಅವಳಿಗೆ, ಫೋನಾಗೆ ಜ್ಞಾನವೇ ಅಲ್ಲ ಅವಳಿಗೆ. ಆಮೇಲೆ ಬರ್ತಾಳೆ 3-4 ಗಂಟೆ ಬಿಡ್ಕೊಂಡು ಮಗಳು ಕಳೆದಾವೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸಿಂಪಲ್ ಆಗಿ. ಮಕ್ಕಳ ಬಗ್ಗೆ ಜ್ಞಾನ ಇರಲ್ಲ, ಅದಕ್ಕೆ ಜಾಲ್ರಿ ಹಾಕಿದ್ಯಪ್ಪ. ಯಾರದ ಈಗ ರೂಲ್ಸ್ ಬೇರೆ, ಕಾನೂನು ಎಲ್ಲ ಹೆಣ್ಮಕ್ಳ ಕಡೆಗೆ ಇರೋದು. ಗಂಡು ಮಕ್ಳಿಗೆ ಹೊಡೆದ್ರೆ ₹500 ದುಡ್ಡು, ಒಂದು ಚೀಟಿ ಕೇಸು, ಇಲ್ಲ ಒಂದು ಗಲಾಟೆ ಆಚೆ ಬಂದ್ಬಿಡ್ಬೋದು. ಗಂಡು ಹೆಣ್ಮಕ್ಳಿಗೆ ಏನಾರು ಅಂದ್ರೆ ಬಾಯಿ ಮಾಸ್ಕ್ ಹಾಕೊಂಡ್ರೆ ನಾವು ಎಣಿಸ್ಬೇಕು ಒಂದೇ ಹೇಳ್ದ. ಇಲ್ಲಿ ಏನ್ ಮಾಡಿದ್ ನೀವು ಗೊತ್ತಿರೋದೇ ಅಲ್ಲ ಅಲ್ವಾ? ನಿಮ್ಮ ಮಕ್ಕಳ ಇಟ್ಕೊಳ್ಳಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಸುತ್ತ ಬಾವಿ ಇದೆ, ಹಳ್ಳ ಇದೆ, ಕರೆಂಟ್ ಕೊಡ್ತಾ ಇರ್ತಾರೆ. ಅವ್ರು ಏನು ಮಾಡಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ನಮ್ಮ ಮಾಸ್ಟರ್ ಅವರು ಅಲ್ಲಿ ಹೈಟೇಷನ್ ಕಂಬ ಐತೆ, ಅಲ್ಲಿ ಮಕ್ಕಳು ಬಿಡ್ತಾರೆ. ಇಟ್ಕೊಳ್ಳಿ ಮಕ್ಕಳನ್ನ ಅಂದ್ರೆ ಮುಗಿದ ವೈರ್ಕೊಂಡು ಆಡ್ತೀವಿ. ಮಗ ಒಂದ್ ದಿವಸ ಅವ್ರು ಹಾಕೊಂಡ್ರು ಬೇಲಿಯ. ಅವ್ರು ನಾವು ಚೆನ್ನಾಗಿದ್ದೀವಿ. ಕಾಯಿ ಕೀಳೋದು, ವೈರ್ ಕೀಳೋದು, ಪೈಪ್ ಕೀಳೋದು. ಅವ್ರು ನಮ್ಮನೆ ಪಕ್ಕನೆ ನಾವು ಚೆನ್ನಾಗಿದ್ದೀವಿ, ಎಲ್ಲ ಗುದ್ದಾಡೆ ಎಲ್ಲ ನಿಮ್ಮ ಅವತಾರಗಳಿಂದ ಹಂಗೆ ಆಯ್ತೀವಿ. ಮಕ್ಕಳು ಇಟ್ಕೊಳ್ಳಿ ಅಂದ್ರೆ ಅವ್ರು ಕರೆಂಟ್ ಹೊಡೋದ್ರಲ್ಲಿ ಅವ್ನಿಗೆ ಕಂಪ್ಲೇಂಟ್ ಕೊಡ್ತೀರಿ ನೀವು. ಅವ್ನು ಒಬ್ಬ ಪುಣ್ಯಾತ್ಮ. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಗಮನ ಇರಲ್ಲ. ಯಾಕಂದ್ರೆ ಮೊಬೈಲ್ ಬಗ್ಗೆ ಗಮನ ಇರುತ್ತೆ, ಮೆಸೇಜ್ ಬಗ್ಗೆ ಗಮನ ಇರುತ್ತೆ. ನಿಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರ. ಯಾಕಂದ್ರೆ ಹಳ್ಳ ಗುಂಡಿ ಇರ್ಬೋದು, ಸುತ್ತಲೂ ಕರೆಂಟ್ ಇರ್ಬೋದು, ವೈರ್ ಇರ್ಬೋದು, ನಾವು ಜವಾಬ್ದಾರ ಅಲ್ಲ. ಮಕ್ಳು ಇಟ್ಕೊಳ್ಳಿ ಅಂತ ಹೇಳ್ಬೇಕು ನಾವು. ಅಲ್ಲಿ ನಾವೇನೋ ₹1 ಇಕ್ಕೊಂಡಿಲ್ಲ, 5 ಜನ ಕೆಲಸ ಇರ್ಬೇಕು. ಒಬ್ರು ಚಪ್ಪಲೆ ಬಿಡಿ ಅಂತ ಅದು ಸುಣ್ಣಿದ ಹಳ್ಳ ಅಲ್ಲಿ ಬೋರ್ಡ್ ಹಾಕಿದೀವಿ. 2ನೇದು ಒಳಗಡೆ ಮಕ್ಳು ಇಟ್ಕೊಳ್ಳಿ ಅನ್ಬೇಕು. 3ನೇದು ಹೆಂಗ್ ಹತ್ರ ಆಚೆ ನಿಂತ್ಕೊಳ್ಳಿ ಅಂತ ಹೇಳ್ಬೇಕು. ಮೊಬೈಲ್ ಆಫ್ ಮಾಡಿ ಒಬ್ಬ ಹೇಳ್ಬೇಕು. ಏನ್ರಪ್ಪ, ನಿಮಗೆ ಭಕ್ತಿ ದೇವಸ್ಥಾನಕ್ಕೆ ಬರ್ರಯ್ಯ. ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಪವಾಡ ನಡೆಯೋದೇ ನಂಬಿಕೆ ಮೇಲೆ. 2ನೇದು ತೀರ್ಥ. 3ನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ಸ್ನಾನ ಮಾಡಿ